ಆತ್ಮೀಯ ವೀಕ್ಷಕರೇ, ಕ್ರೀಡಾಕೂಟದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸೋದಕ್ಕೆ ಆನ್ಲೈನ್ನಲ್ಲಿ ನೀವೀಗ ಅಪ್ಲಿಕೇಶನನ್ನು ಹಾಕೋ ವಿಧಾನವನ್ನು ಇವಾಗ ನೋಡ್ತೀರಾ. ಅದಕ್ಕೋಸ್ಕರ ಯಾವುದೇ ಒಂದು ವೆಬ್ ಬ್ರೌಸರಲ್ಲಿ ಫೈರ್ಫಾಕ್ಸ್ ಆಗಿರಲಿ ಅಥವಾ ಗೂಗಲ್ ಕ್ರೋಮ್ ಆಗಿರಲಿ, ಈ ರೀತಿ SDCEDN ಅಂತ ಟೈಪ್ ಮಾಡಿ ಸಾಕು. ಹಾಗೆ ಟೈಪ್ ಮಾಡಿದ ನಂತರ ಅಥವಾ ಸರ್ಚ್ ಅಂತ ಇಲ್ಲಿ ಕ್ಲಿಕ್ ಮಾಡಿದ ನಂತರ ಸಮಗ್ರ ಶಿಕ್ಷಣ ಕರ್ನಾಟಕ ಅಂತ ಈ ರೀತಿಯಾಗಿ ಓಪನ್ ಆಗುತ್ತೆ. ಆನಂತರ ಏನು ಮಾಡಬೇಕು ಅಂತಂದರೆ, ಈಗ ಈ ರೀತಿ ಓಪನ್ ಆಯ್ತು ನೋಡಿ. ವೆಬ್ ಪೇಜು ಓಪನ್ ಆದಮೇಲೆ ಇದನ್ನು ಮೇಲಕ್ಕೆ ಸರಿಸ್ತೀರ. ಆನಂತರ ನೀವು ಏನು ಮಾಡಬೇಕು ಅನ್ನೋದನ್ನು ಇಲ್ಲಿ ತೋರಿಸ್ತೀನಿ. ಈ ರೀತಿಯಾಗಿ ಅನೇಕ ಆಪ್ಷನ್ಗಳಿವೆ. ಇಲ್ಲಿ ನೋಡಿ, ಸ್ಪೋರ್ಟ್ಸ್ ಲಾಗಿನ್ ಅಂತ ಇದೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಸ್ಪೋರ್ಟ್ಸ್ ಲಾಗಿನ್ ಅಂತ ಇದೆಯಲ್ಲ, ಇದ್ರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ನೀವು ಇಲ್ಲಿದೆ ನೋಡಿ ಲಾಗಿನ್ ಅಂತ, ಈ ಲಾಗಿನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ಈಗ ಇಲ್ಲಿ ಲಾಗಿನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದಾಗ ಯೂಸರ್ ನೇಮು ಎಂಟ್ರಿ ಮಾಡಿ ನಿಮ್ಮ ಶಾಲೆಯ UDICE ಕೋಡನ್ನು ಯೂಸರ್ ನೇಮು ಆಗಿರುತ್ತೆ. ಆನಂತರ ಎಂಟರ್ ಪಾಸ್ವರ್ಡ್ ಅನ್ನೋದಕ್ಕೂ ಸಹ ಸೇಮ್ ಯೂಸರ್ ನೇಮ್ ಅದೇ ನಿಮ್ಮ ಶಾಲೆ UDICE ನಂಬರನ್ನೇ ಎಂಟ್ರ್ ಮಾಡಿ, ಆನಂತರ ಇಲ್ಲಿ ಬಂದಿರೋ ನಂಬರನ್ನು ಕ್ಯಾಪ್ಚಾ ಕೋಡನ್ನು ಇಲ್ಲೇ ಎಂಟ್ರ್ ಮಾಡಬೇಕು ಅದರ ಪಕ್ಕದಲ್ಲೇ. ಇವಾಗ ನಾನು ಯೂಸರ್ ನೇಮ್ ಅನ್ನೋ ಜಾಗದಲ್ಲಿ ಶಾಲೆಯ UDICE ಕೋಡ್ ನಂಬರನ್ನು ಎಂಟ್ರ್ ಮಾಡ್ತೀನಿ. ಆನಂತರ ಎಂಟರ್ ಪಾಸ್ವರ್ಡ್ ಅನ್ನೋ ಜಾಗದಲ್ಲೂ ಸಹ ಅದನ್ನೇ ಎಂಟ್ರಿ ಮಾಡ್ತೀನಿ. ಆಮೇಲೆ ಕ್ಯಾಪ್ಚಾ ಕೋಡ್ ಅಂತ ಇದೆ ನೋಡಿ, ಇದು 96701 ಅಂತ ಇದೆ. ಅದೇ ರೀತಿಯಾಗಿ ಎಂಟ್ರಿ ಮಾಡಿದ್ದೀನಿ. ಆಮೇಲೆ ಪಾಸ್ವರ್ಡ್ ಏನಾದರೂ ಚೇಂಜ್ ಮಾಡೋದಾದರೆ ಕೆಳಗಡೆ ಆಪ್ಷನ್ಗೆ ಹೋಗಿ, ಬೇಡ ಅನ್ನೋದಾದರೆ ಲಾಗಿನ್ ನೌ ಅಂತ ಇದೆ ನೋಡಿ, ಇಲ್ಲಿ 96701 ಕೆಳಗಡೆ ಲಾಗಿನ್ ನೌ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಈ ರೀತಿಯಾಗಿ ವೆಬ್ ಪೇಜ್ ಓಪನ್ ಆಗಿದೆ ನೋಡಿ. ಸರಿಯಾಗಿ ಸಾರ್ಟ್ಸ್ ಐಡಿಯನ್ನು ಭಾಗವಹಿಸುವಂತಹ ವಿದ್ಯಾರ್ಥಿಯ ಸ್ಟೂಡೆಂಟ್ ಸಾರ್ಟ್ಸ್ ನಂಬರನ್ನು ಎಂಟ್ರಿಯನ್ನು ಇಲ್ಲಿ ಈ ರೀತಿಯಾಗಿ ಮಾಡಿದ್ದೀನಿ. ಆನಂತರ ಫೆಚ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡೋಣ. ಇವಾಗ ಈ ರೀತಿಯಾಗಿ ಪೇಜು ಓಪನ್ ಆಗುತ್ತೆ. ಆದ್ಮೇಲೆ ಈಗ ಇಲ್ಲಿ ನೋಡಿ, ಒಂದು ವೆಬ್ ಪೇಜಿನಲ್ಲಿ ಇನ್ಸ್ಟ್ರಕ್ಷನ್ ಇದೆ. ಇನ್ಸ್ಟ್ರಕ್ಷನ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇನ್ಸ್ಟ್ರಕ್ಷನ್ನು ಏನೇನಿದೆ ಅನ್ನೋದು ಇಲ್ಲಿ ಎಲ್ಲ ನೋಡ್ಕೋಬಹುದಾಗಿದೆ. ಆನಂತರ ಇದು ನೋಡ್ಕೊಳ್ಳಿ, ಇದು ಇನ್ಸ್ಟ್ರಕ್ಷನನ್ನು. ಈಗ ಬೇಗ ಇನ್ಸ್ಟ್ರಕ್ಷನ್ನು ಏನೇನಿದೆ ಅಂತ ತಿಳ್ಕೊಳ್ಳೋಣ. ನೀವು ಅಪ್ಲಿಕೇಶನನ್ನು ಫಿಲ್ಲಿಂಗ್ ಮಾಡೋದಕ್ಕೆ ಮುಂಚೆ ಈ ಇನ್ಸ್ಟ್ರಕ್ಷನನ್ನು ಸರಿಯಾಗಿ ಫಾಲೋ ಮಾಡಬೇಕು. ಇಲ್ಲಾಂದರೆ ಅಪ್ಲಿಕೇಶನ್ನ ಹಾಕುವಾಗ ಟ್ರಬಲ್ ಆಗುತ್ತೆ, ಮತ್ತು ಅದು ರಿಜೆಕ್ಟ್ ಆಗುವಂಥ ಸಾಧ್ಯತೆಯೂ ಇರುತ್ತೆ. ನೀವು ಆಮೇಲೆ ನೀವು PPTನೂ ಸಹ ನೋಡ್ಬೋದು, ಅಂದರೆ ಡೌನ್ಲೋಡ್ ಮಾಡ್ಕೊಂಡು ನೋಡ್ಬೋದಾಗಿ. ಈ ಜನರಲ್ ಗೈಡ್ಲೈನ್ಸ್, ಸಾಮಾನ್ಯವಾದಂಥ ಒಂದು ಮಾರ್ಗದರ್ಶನ ಏನಿದೆ ಅಂತ ನೋಡೋಣ. ಇಲ್ಲಿ ನೋಡಿ, ಪ್ಲೀಸ್ ರೀಡ್ ಆಲ್ ಇನ್ಸ್ಟ್ರಕ್ಷನ್ ಕೇರ್ಫುಲಿ ಬಿಫೋರ್ ಫಿಲ್ಲಿಂಗ್. ಇದು ಸರಿಯಾಗಿ ಫಾಲೋ ಮಾಡಬೇಕಾಗುತ್ತೆ. ಇಲ್ಲಿ ಏನೇನು ಕೊಟ್ಟಿದ್ದಾರೆ ಇನ್ಸ್ಟ್ರಕ್ಷನ್. ಇಲ್ಲಿ ಮ್ಯಾಂಡೇಟ್ರಿ ಸ್ಟಾರ್ ಇರುವಂಥವನ್ನು ಕಡ್ಡಾಯವಾಗಿ ತುಂಬಲೇಬೇಕು. ಕೆಂಪು ಕಲರಲ್ಲಿ ಸ್ಟಾರ್ ಇರುತ್ತಲ್ಲ, ಆ ಕಾಲಮ್ಗಳು ಮುಂದೆ ಬರುತ್ತೆ, ತೋರಿಸ್ತೀನಿ. ಆಮೇಲೆ ಬ್ಲ್ಯಾಕ್ ಲೆಟರ್ಸನ್ನು ಎಲ್ಲಿ ಅಗತ್ಯವಿದೆ ಅಲ್ಲಿ ಬ್ಲ್ಯಾಕ್ ಲೆಟರ್ಸ್, ಬಿಗ್ ಲೆಟರ್ಸನ್ನೇ ತುಂಬಬೇಕು. ಅದು ಇಂಗ್ಲೀಷಲ್ಲೇ ಇರಬೇಕು, ಬೇರೆ ಭಾಷೆಗಳಲ್ಲಿ ತುಂಬುವಾಗಿಲ್ಲ. ಈಗ ಹಂತವಾಗಿ ನೀವು ಮೊದಲನೇ ಹಂತದಲ್ಲಿ ಏನು ಮಾಡ್ತೀರ ಅಂದರೆ ಪರ್ಸನಲ್ ಇನ್ಫಾರ್ಮೇಷನ್ ತುಂಬ್ತೀರ. ಏನು ಸಾರ್ಟ್ಸ್ ನಂಬರು, ನೇಮು, ವಿದ್ಯಾರ್ಥಿ ಹೆಸರು, ಡೇಟ್ ಆಫ್ ಬರ್ತು, ಏಜು, ಜೆಂಡರು, ಅದರು ಎಲ್ಲ ಡೀಟೇಲ್ಸ್ ಕರೆಕ್ಟ್ಲಿ ಚೆಕ್ ಮಾಡ್ಕೊಳ್ಳಿ. ಆಟೋಮೆಟಿಕ್ಕಾಗಿ ಅದರಲ್ಲಿ ಬಂದಿರುತ್ತೆ ಸಾರ್ಟ್ಸ್ ನಂಬರ್ ಎಂಟ್ರಿ ಮಾಡೋದ ನಂತರ. ಆಮೇಲೆ ಅಡ್ರೆಸ್ ಡೀಟೇಲ್ಸು, ಪ್ರೊವೈಡ್ ಕಂಪ್ಲೀಟ್ ಹೋಮ್ ಆ್ಯಂಡ್ ಇನ್ಸ್ಟಿಟ್ಯೂಷನ್ ಅಡ್ರೆಸ್ಸನ್ನು ಕೊಟ್ಟಿರಬೇಕು. ಅಕಾಡೆಮಿಕ್ ಡೀಟೇಲ್ಸು, ಇದರಲ್ಲಿ ಎಂಟರ್ ಅಡ್ಮಿಷನ್ ನಂಬರು, ಕರೆಂಟ್ ಸ್ಟ್ಯಾಂಡರ್ಡು ಆ್ಯಂಡ್ ಲಾಸ್ಟ್ ಇಯರ್ ಸ್ಟ್ಯಾಂಡರ್ಡು. ಈಗ ಓದ್ತಾ ಇರೋಂಥ ತರಗತಿ, ಹಿಂದಿನದು ಯಾವ ತರಗತಿ, ಹೋದ ವರ್ಷ ಯಾವ ತರಗತಿಯಲ್ಲಿ ವಿದ್ಯಾರ್ಥಿ ಇದ್ದರು ಅನ್ನೋದನ್ನು ತಿಳಿಸ್ಬೇಕು. ಆನಂತರ ಅಕಾಡೆಮಿಕ್ ಡೀಟೇಲ್ಸಲ್ಲಿ ಎಂಟರ್ ಅಡ್ಮಿಷನ್ ನಂಬರನ್ನು ಎಂಟ್ರಿ ಮಾಡಿ. ಕರೆಂಟ್ ಸ್ಟ್ಯಾಂಡರ್ಡ್ ಆ್ಯಂಡ್ ಲಾಸ್ಟ್ ಇಯರ್ ಸ್ಟ್ಯಾಂಡರ್ಡ್ ಬರುತ್ತೆ. ಆಯಿತು. ಐಡೆಂಟಿಫಿಕೇಷನ್ ಅಂದರೆ ಗುರುತಿನ ಚಿಹ್ನೆಗಳು, ಏನಾದರೂ ಕಲೆಗಳು, ಮಚ್ಚೆಗಳು, ದೇಹದ ಮೇಲ್ಭಾಗದಲ್ಲಿ ಕಂಡುಬರುವಂಥ ಐಡೆಂಟಿಫಿಕೇಷನ್ ಗುರುತುಗಳನ್ನು ನಮೂದಿಸಬೇಕು. ಸೈಜ್ ಡೀಟೇಲ್ಸು, ಇದು ಏನು ಶೂಸ್ ಸೈಜು, ಡ್ರೆಸ್ ಸೈಜ್ ಎಲ್ಲ ಬರುತ್ತೆ. ಆನಂತರ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್, ಇದು ಮ್ಯಾಂಡೇಟ್ರಿ ಇಲ್ಲ. ಯಾವುದೇ
ಸ್ಟಾರಲ್ಲಿ ಇರುತ್ತೆ, ಅದು ಮ್ಯಾಂಡೇಟ್ರಿ ಇರುತ್ತೆ. ಸ್ಟಾರ್ ಇಲ್ಲ ಅಂತ ಅಂದರೆ ಅದು ಮುಂದೆ ಕೊಡ್ಬೋದಾಗಿದೆ ಅನಂತರ ಹಂತಗಳಲ್ಲಿ. ನೋಡೋಣ, ಮುಂದೆ ಹೇಳ್ತೀನಿ ಅದ್ರ ಬಗ್ಗೆ. ಸ್ಪೋರ್ಟ್ಸ್ ಪಾರ್ಟಿಸಿಪೇಷನ್ ಡೀಟೇಲ್ಸು ಇಲ್ಲಿ ಸೆಲೆಕ್ಟ್ ಏಜ್ ಗ್ರೂಪು, ಆಮೇಲೆ ಪಾರ್ಟಿಸಿಪೇಷನ್ ಟೈಪು, ಕ್ಯಾಟಗರಿ ಆ್ಯಂಡ್ ಸಬ್ ಇವೆಂಟು, ಇವು ಎಲ್ಲ ನಾವು ಮಾಡಬೇಕಾಗುತ್ತೆ. ನಂತರ ಡಾಕ್ಯುಮೆಂಟ್ ಅಪ್ಲೋಡ್ ಏನು ಮಾಡಬೇಕು ಅಂತಂದರೆ ಫೋಟೋ ಅಪ್ಲೋಡ್ ಮಾಡಬೇಕು, ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕು. ಅವೆಲ್ಲ JPG ಫಾರ್ಮ್ಯಾಟಲ್ಲಿರಬೇಕು ಅಥವಾ PNG ಅದು ನಡೆಯುತ್ತೆ. ಫಾರ್ಮ್ಯಾಟು ವಿತಿನ್ 50 KB ಒಳಗಡೆ ಇರಬೇಕು. ಅಂದರೆ 1 MB ಕಡಿಮೆ ಬರುತ್ತಿದ್ದು 50 KB ಅಂತಂದರೆ ಆ ಒಂದು ಫಾರ್ಮ್ಯಾಟಲ್ಲಿದ್ದಾಗ ಈಸಿಯಾಗಿ ಡೌನ್ಲೋಡ್ ಆಗುತ್ತೆ. ನೀವು ಇದನ್ನು KBಗೆ ಕನ್ವರ್ಟ್ ಮಾಡ್ಕೋಬೇಕು ಅಂತಂದರೆ ರೀಸೈಜ್ MB to KB ಅಂತ ನೀವು ಗೂಗಲಲ್ಲಿ ಇದರಲ್ಲಿ ಸರ್ಚ್ ಮಾಡಿದ್ರೆ ಆಯಿತು. ಪ್ಲೇಸ್ಟೋರ್ನಲ್ಲಾಗಲಿ ಅಥವಾ ಆನ್ಲೈನ್ನಲ್ಲಿ ಕಂಪ್ಯೂಟ್ರಲ್ಲೂ ಸಿಗುತ್ತೆ, ನೇರ ವೆಬ್ ಬ್ರೌಸರಲ್ಲಿ. ಅಂದರೆ ರೀಸೈಜ್ MB to KB ಅನ್ನೋ ಆಪ್ ಮುಖಾಂತರವಾಗಿ ಈ ಒಂದು ಸಣ್ಣ ಸೈಜ್ಗೆ 50 KBಗೆ ಇಳಿಸ್ಕೋಬಹುದಾಗಿದೆ. ಫೋಟೋ ಆಗಲಿ ಸಿಗ್ನೇಚರ್, ಅಥವಾ ಅದು ಮೊದಲೇ 50 KB ಇತ್ತು ಸಿಗ್ನೇಚರು ಏನಾದರೂ ಅವು ಇದ್ದು ಅಂತ ಅಂದರೆ ಹಾಗೆಯೇ ಅಪ್ಲೋಡ್ ಮಾಡಬಹುದಾಗಿದೆ. ಆನಂತರ ಫೈನಲ್ ಸ್ಟೆಪ್ಸು ಏನಿದೆ ಅಂತಂದರೆ ರಿವ್ಯೂ ದಿ ಫಾರ್ಮ್ ಬಿಫೋರ್ ಸಬ್ಮಿಷನ್. ನೀವು ಫಾರ್ಮನ್ನು ಎಲ್ಲ ತುಂಬಾದ್ಮೇಲೆ ಮತ್ತೆ ಒಂದು ಸಲ ರಿವ್ಯೂ ಮಾಡಿ, ಅರ್ಜೆಂಟ್ ಮಾಡಿ ಸಬ್ಮಿಷನ್ ಮಾಡಬೇಡಿ. ದೆನ್ ಕ್ಲಿಕ್ ಸಬ್ಮಿಟ್. ನಿಮಗೆ ಸ್ಯಾಟಿಸ್ಫೈಡ್ ಆಯ್ತು ಅಂತ ಅಂದರೆ ಫಿಲ್ ಮಾಡಿರೋದು, ಆಮೇಲೆ ಸಬ್ಮಿಟ್ ಮಾಡಿ. ಎಡಿಟ್ ಅಪ್ಡೇಟ್ ಆ್ಯಂಡ್ ಡಿಕ್ಲರೇಷನ್ ಎಸ್ ರಿಕ್ವೈರ್ಡ್. ಆನಂತರ ಅದಾದಮೇಲೆ ಇದು ಮಾಡಬೇಕು, ಅಪ್ಡೇಟನ್ನು ಮಾಡಬೇಕಾಗುತ್ತೆ. ಆನಂತರ ಡಿಕ್ಲರೇಷನನ್ನು ಅಗತ್ಯ ಇದೆ. ಡಿಕ್ಲರೇಷನ್ನು ಒಂದು ಪತ್ರವನ್ನು ಅದನ್ನು ಕಳಿಸ್ಬೇಕಾಗುತ್ತೆ. ಅದ್ರ ಬಗ್ಗೆ ಮುಂದೆ ನೋಡೋಣ. ಇದನ್ನು ಈಗ ಕ್ಲೋಸ್ ಮಾಡ್ತೀನಿ. PPT ಬೇಕಂದ್ರೂ ಸಹ ನೋಡೋಣ ಮುಂದೆ. ಈಗ ನಾನು ಅಪ್ಲಿಕೇಶನ್ ಅನ್ನೋದನ್ನು ಕ್ಲಿಕ್ ಮಾಡಿರೋದ್ರಿಂದ, ಈಗಾಗಲೇ ಸಾರ್ಟ್ಸ್ ನಂಬರ್ ವಿದ್ಯಾರ್ಥಿ ಇದನ್ನು ಎಂಟ್ರಿ ಮಾಡಿರೋದ್ರಿಂದ ಈ ರೀತಿಯಾಗಿ ಅಪ್ಲಿಕೇಶನ್ ಹಾಕೋದಕ್ಕೆ ನಮಗೆ ಅವಕಾಶ ಇಲ್ಲಿ ಕಂಡು ಬಂದಿದೆ. ಇದರ ಬಗ್ಗೆ ಈಗ ತಿಳಿಸ್ತೀನಿ. ಅದಕ್ಕೆ ಮುಂಚೆ ಮೇಯ್ನು ಟೈಟ್ಲುಗಳು ಇನ್ನೇನಿದೆ ಅಂತ ನೋಡೋಣ. ಇಲ್ಲಿ ನೋಡಿ, ಆಮೇಲೆ PE ಟೀಚರ್ ಅವರ ಒಂದು ಮಾಹಿತಿ ತುಂಬೋದಕ್ಕೆ ಇದು ಆಮೇಲೆ ಕ್ಲಿಕ್ ಮಾಡೋಣ. ಆಮೇಲೆ ರಿವ್ಯೂ ಮಾಡಬೇಕು. ಆಮೇಲೆ ಮೂವ್ ಟು ಕ್ಲಸ್ಟರ್, ಅದೆಲ್ಲ ಆದಮೇಲೆ ಕ್ಲಸ್ಟರ್ ಅಂತಕ್ಕೆ ಮೂವ್ ಮಾಡುವಂಥ ಆಪ್ಷನ್ ಇಲ್ಲಿ ಕಾಣ್ತಾ ಇದೆ ನೋಡಿ. ಆಮೇಲೆ ಆಡ್ ಇವೆಂಟ್ ಅಂತ ಇದೆ, ಅದಾದಮೇಲೆ ನೋಡೋಣ ಈ ಹಂತಗಳ ಮುಗಿಲಿ. ಆನಂತರ ಪ್ರಿಂಟ್ ತೊಗೋಬೋದಾಗಿದೆ. ನೀವೇನು ಅಪ್ಲೈ ಮಾಡಿರ್ತೀರೋ ಅದನ್ನು ಪ್ರಿಂಟ್ ತೊಗೋಬಹುದಾಗಿದೆ. ಇದು ಸೈನ್ ಔಟು. ಈಗ ಇಲ್ಲಿ ನೋಡೋಣ ಮಾಹಿತಿಯನ್ನು. ಇಲ್ಲಿ ಏನಿದೆ ಅಂತ ಅಂದರೆ ಏಜ್ ಗ್ರೂಪ್ ನೋಡಿ, ಮಿನಿಮಮ್ ಇದು ಏನಿದೆ 12ರಿಂದ 14 ವರ್ಷದ ಅಲ್ಲಿವರೆಗೆ ಇರೋರ್ದು ಒಂದು ಹಂತ. ಆದರೆ ಇನ್ನೊಂದು ಹಂತದಲ್ಲಿ ಇದು ಜೂನಿಯರು 14ರಿಂದ 17 ವರ್ಷ ಬರ್ತೈತೆ. ಇದು ಹೈಸ್ಕೂಲ್ಗೆ ಸಂಬಂಧಪಟ್ಟಂತೆ ಬರಬಹುದು. ಇದು 6 ಮತ್ತು 7ನೇ ತರಗತಿಗೆ ಸಂಬಂಧಪಟ್ಟಂತೆ 12ರಿಂದ 14 ಇದಾಗಿರುತ್ತೆ. ಇಲ್ಲಿ ಪಾರ್ಟಿಸಿಪೇಷನ್ ಟೈಪು, ಭಾಗವಹಿಸುವಂಥ ವಿಧಗಳು ಇಂಡಿವಿಜುವಲಾಗಿ ಭಾಗವಹಿಸ್ಬೋದು, ಗ್ರೂಪಲ್ಲಿ ಭಾಗವಹಿಸುವ ಸಾಧ್ಯತೆ ಇರುತ್ತೆ. ಕ್ಯಾಟಗರಿ ಟೈಪು ಇಂಡಿವಿಜುವಲಲ್ಲಿ ಅಥ್ಲೆಟಿಕ್ಸು, ಆನಂತರ ಗ್ರೂಪ್ನಲ್ಲಿ ಇದು ಏನು ಗೇಮ್ಸು, ಇವನ್ನ ನಾವು ಆಯ್ಕೆ ಮಾಡಬೇಕಾಗುತ್ತೆ. ಈಗ ಇಲ್ಲಿ ಜೆಂಡರು ಆಲ್ರೆಡಿ ಇಲ್ಲಿ ಸೆಲೆಕ್ಟ್ ಆಗಿದೆ. ನಾವು ಸಾರ್ಟ್ಸ್ ನಂಬರ್ ಎಂಟ್ರಿ ಮಾಡಿರೋದ್ರಿಂದ ಆಟೋಮೆಟಿಕ್ಕಾಗಿ ಗರ್ಲ್ ಅಂತ ಇಲ್ಲಿ ಸೆಲೆಕ್ಟ್ ಆಗಿದೆ. ಈಗ ಅದನ್ನು ತುಂಬೋದಕ್ಕೆ ಮುಂಚೆ ಇದೆ ಮುಂದೆ ನೋಡೋಣ. ಇಲ್ಲಿ ಏಜ್ ಇಸ್ ಕಂಪ್ಲೀಟೆಡ್ ಇಯರ್ಸ್ ಎಸ್ ಆನ್ 31st ಡಿಸೆಂಬರ್ ಆ ರೀತಿ ಒಂದು ಇದಿದೆ ನಿಯಮ, ಅದನ್ನು ನೋಡ್ಕೊಳ್ಳಿ ಏಜ್ ಬಗ್ಗೆ. ಈಗ ಡಿಸೇಬಿಲಿಟಿ ಏನಾದ್ರು ಇತ್ತಂತ ಅಂದರೆ ಅದು ಆಟೋಮೆಟಿಕ್ ಎಸ್ ಆಗ್ತಿತ್ತು. ಸಾರ್ಟ್ಸ್ ಆ ಕಡೆಯಿಂದ ಮಾಹಿತಿಗಳು ಸಿಗ್ತಾಯಿತ್ತು ಇದಕ್ಕೆ. ಈಗ ಇಲ್ಲಿ ಇಲ್ಲ, ನೋ ಡಿಸೇಬಿಲಿಟಿ ಅಂದರೆ ಅಂಗವೈಕಲ್ಯತೆ ಇಲ್ಲ, ಅಂಗವೈಕಲ್ಯತೆ ಇಲ್ಲ ವಿದ್ಯಾರ್ಥಿ, ಹಾಗಾಗಿ ನೋ ಅಂತ ಆಟೋ ಸೆಲೆಕ್ಟ್ ಆಗಿದೆ. ನೀವೇನು ಮಾಡೋ ಹೋಗಿರೋಲ್ಲ. ಅಥವಾ ಆ ಥರ ಏನೋ ಪ್ರಾಬ್ಲಮ್ ಆದರೆ ಅದೇ ಮುಂದಿನವ್ರಿಗೆ ತಿಳಿಸ್ಬೇಕಾಗುತ್ತೆ. ಆಮೇಲೆ ಅಥ್ಲೆಟಿಕ್ಸ್ ಗೇಮ್ಸಲ್ಲಿ ನಂಬರ್ ಆಫ್ ಇವೆಂಟ್ಸು ಇದೆಲ್ಲ ಬರುತ್ತೆ. ನಂಬರ್ ಆಫ್ ಇವೆಂಟ್ಸ್ ಅವೈಲೇಬಲ್, ಸೆಲೆಕ್ಟ್ ಕ್ಯಾಟಗರಿ ಅಂತ ಎಲ್ಲ ಬರುತ್ತೆ. ಆಮೇಲೆ ಸಬ್ ಕ್ಯಾಟಗರಿನಲ್ಲಿ ಇದಾದ ನಂತರ ನೋಡೋಣ. ಸಬ್ ಅಥ್ಲೆಟಿಕ್ಸ್ ಸೆಲೆಕ್ಟ್ ಅಂತ ಬರುತ್ತೆ, ಸೆಲೆಕ್ಟ್ ಕ್ಯಾಟಗರಿ ಅಂತ ಬರುತ್ತೆ. ಇಲ್ಲಿ ನಾವು ಮೊದಲ ಹಂತ ಇದು ಮುಗಿಸಿದ ಮೇಲೆ
ಅವು ಆನಂತರ ಓಪನ್ ಆಗುತ್ತವೆ. ಈಗ ಇಲ್ಲಿ ಇಂಡಿವಿಜುವಲನ್ನು ಕ್ಲಿಕ್ ಮಾಡ್ತೀನಿ, ಅಥ್ಲೆಟಿಕ್ಸ್ ಅನ್ನೋದನ್ನು ಕ್ಲಿಕ್ ಮಾಡ್ತೀನಿ. ಗರ್ಲ್ ಅನ್ನೋದು ಸೆಲೆಕ್ಟ್ ಆಗಿದೆ. ಏಜ್ ಗ್ರೂಪು 12ರಿಂದ 14ರಲ್ಲಿ ನಾವು ಇಲ್ಲಿ ಮಾಡ್ತಾಯಿದ್ದೀವಿ. ಇವಾಗ ಇಲ್ಲಿ ನೋಡೋಣ, ಸೆಲೆಕ್ಟ್ ಕೆಟಗರಿ ಅನ್ನೋದರಲ್ಲಿ ಈ ಒಂದು ವಿದ್ಯಾರ್ಥಿ ಏನು ಅಥ್ಲೆಟಿಕಲ್ಲಿ 200 ಮೀಟರ್ ಓಟ. ನೀವು 400 ಮೀಟ್ರ್ ಓಟ ಮಾಡಬೇಕು ಅಂದರೆ ಇದನ್ನು ರಿಫ್ರೆಶ್ ಮಾಡಾದ್ಮೇಲೆ ಇದು ಕೂತ್ಕೊಳ್ಳುತ್ತೆ ಇಲ್ಲಿ ಬಲಭಾಗದಲ್ಲಿ, ಏನು ರಿಫ್ರೆಶ್ ಅಂತ ಆದಮೇಲೆ ಇಲ್ಲಿ ಬರುತ್ತೆ ರೀ. ಅದು ಕೂತ್ಕೊಂಡಾದ್ಮೇಲೆ ಮತ್ತೆ 400 ಮೀಟ್ರನ್ನ ಓಟ ಸೇರಿಸ್ಬೇಕು ಅಂತ ಅಂದರೆ ಅವಕಾಶ ಇತ್ತು ಅಂತ ಅಂದರೆ ಆಮೇಲೆ ಸೇರಿಸ್ಬೋದು. ಅದ್ರ ಬಗ್ಗೆ ಆಮೇಲೆ ನೋಡೋಣ. ಈಗ 200 ಮೀಟ್ರ್ ಸೇರಿಸಿದ್ದೀನಿ. ಇಲ್ಲಿ ಇದು ಬರೋಲ್ಲ, ಸಬ್ ಕೆಟಗರಿ ಆಪ್ಷನ್ನು ಇಲ್ಲಿ ಬರೋಲ್ಲ. ಇದಕ್ಕೆ 200 ಮೀಟ್ರ್ ಇದಕ್ಕೆ ಇದು ಸಹ ಇದು ಕೆಟಗರಿ ಅಂತ ಇದೆ, ಇದು ಓಪನ್ ಆಗೋಲ್ಲ ಇದ್ರ ಬಗ್ಗೆ ಸಂಬಂಧಿತವಾಗಿ. ಈಗ ಇದು ಆಗಿದೆ, ಇಷ್ಟು ಆದಮೇಲೆ ಇದು ಬರೋಲ್ಲ, ಇದು ಆಪ್ಷನ್ನು. 200 ಮೀಟ್ರ್ ಓಟ ಸೆಲೆಕ್ಟ್ ಮಾಡಿದ್ದೀವಿ. ಇದು ಏನೇನಿದೆ ಆಪ್ಷನ್ಸ್ ಅಂತ ಎಲ್ಲ ನೋಡ್ಕೊಳ್ಳಿ. ವಿದ್ಯಾರ್ಥಿಗೆ ಆಯ್ಕೆಗೆ ಅವಕಾಶ ಕೊಡಿ, ಇವು ಏನೇನಿದೆ ಅಂತ ತಿಳಿಸಿ. ಆನಂತರ ಈಗ ಆಡ್ ಇವೆಂಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡೋಣ. ಈಗ ಇಲ್ಲಿ ಏನಾಗಿದೆ ಅಂದರೆ ಇವೆಂಟ್ ಆಡೆಡ್ ಸಕ್ಸಸ್ಫುಲಿ ಅಂತ ಆಯಿತು. ಇನ್ನು ಪ್ರೊಸೆಸಿಂಗ್ ನಡೀತಾ ಇದೆ, ಅಲ್ಲಿ ಮೂವ್ ಆಗ್ತಾಯಿದೆ ರಿಂಗು. ಅದು ಮುಗಿದ ಮೇಲೆ ಇದು ಓಕೆ ಅಂತ ಕ್ಲಿಕ್ ಮಾಡೋಣ, ಅಥವಾ ಈಗಲೂ ನೋಡಬಹುದಾಗಿದೆ. ಇವೆಂಟ್ ಮತ್ತೆ ಟ್ರೈ ಯು ಹ್ಯಾವ್ ಆಲ್ರೆಡಿ ರಿಜಿಸ್ಟರ್ಡ್ ಫಾರ್ ದಿಸ್ ಕ್ಯಾಟಗರಿ ಆಗಿದೆ, ರಿಜಿಸ್ಟರ್ಡ್. ಅದು ಈಗ ಅದು ರಿಜಿಸ್ಟರ್ಡ್ ಆಗಿದೆ ಅನ್ನೋದಕ್ಕೆ ನಾವು ಕನ್ಫರ್ಮೇಷನ್ಗೋಸ್ಕರ ಇಲ್ಲಿ ರಿಫ್ರೆಶ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡೋಣ. ನೋಡಿ ಈಗ ಆಗಿದೆ ನೋಡಿ, ಅಥ್ಲೆಟಿಕ್ಸಲ್ಲಿ ಆ ವಿದ್ಯಾರ್ಥಿ 200 ಮೀಟರ್ಸ್ ಓಟದಲ್ಲಿ ಆಯ್ಕೆ ಆಗಿದೆ. ನೀವೇನಾದರೂ ಅಯ್ಯೋ ಬೇಡ 200 ಮೀಟ್ರು ಬೇರೆ ಆಯ್ಕೆ ಮಾಡ್ಕೋತೀನಿ ಅಂದರೆ ಇಲ್ಲಿ ಡಿಲೀಟ್ ಅನ್ನೋ ಆಪ್ಷನ್ ಇದೆ ನೋಡಿ, ರೆಡ್ ಬಾಕ್ಸ್ ಟೈಪ್, ಅದರ ಮೇಲೆ ಕ್ಲಿಕ್ ಮಾಡಿ ಅದನ್ನು ಕ್ಯಾನ್ಸಲ್ ಮಾಡಬಹುದಾಗಿದೆ. ಇವಾಗ ಇರಲಿ, ಬೇಕಾದ್ರೆ ಡಿಲೀಟ್ ಮಾಡಿ ನೋಡಿ, ಈ ಥರ ಡಿಲೀಟ್ ಆಗುತ್ತೆ. ಡಿಲೀಟ್ ಆಗೋಯ್ತು. ಈಗ ಮತ್ತೆ ಪುನಃ ಸೇರಿಸೋಣ ಬಿಡಿ. ಇದಾಯಿತು. ಇಲ್ಲಿ ಮತ್ತು ಇದೆ ಹಾಗೆ ಇದೆ, ನಾವು ಏನು ಭರ್ತಿ ಮಾಡಿರೋದು ಆಡ್ ಇವೆಂಟ್ ಅಂತಲೇ ಮಾಡೋಣ. ಓಕೆ, ಇವೆಂಟ್ ಆಡೆಡ್ ಸಕ್ಸಸ್ಫುಲಿ ಅಂತ ಬಂದಿದೆ ನೋಡಿ. ಓಕೆ, ಸಕ್ಸಸ್ಫುಲಿ. ಈಗ ಡಿಲೀಟ್ ಮಾಡಿ ಮತ್ತೆ ಸೇರಿಸೋದನ್ನು ನೀವು ನೋಡ್ತೀವಿ. ಮತ್ತು ರಿಫ್ರೆಶ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ, ಸೇರಿಕೊಂಡಿದೆ ನೋಡಿ. ಈಗ ಬೇಡ ಅಂದರೆ ಮತ್ತೆ ಡಿಲೀಟ್ ಮಾಡ್ಬೋದಾಗಿದೆ. ಈಗ ಈ ವಿದ್ಯಾರ್ಥಿ 400 ಮೀಟ್ರು ಸಹ ಭಾಗವಹಿಸುತ್ತೆ ಇದೇ ವಿದ್ಯಾರ್ಥಿ. ಹಾಗಾಗಿ ನಾವು ಮತ್ತೆ ಒಂದು ಸಲ ಅದನ್ನು ಕೊಡೋಣ. ಈಗಾಗಲೇ ರಿಫ್ರೆಶ್ ಮಾಡಿರೋದ್ರಿಂದ ಅದು ಕುಳಿತಿದೆ. ಸೇಮ್ ಅದೇ ಇಂಡಿವಿಜುವಲ್ ಅಥ್ಲೆಟಿಕ್ಸ್ ಅದು ಹಾಗೆ ಇರುತ್ತೆ. ಇದು 12ರಿಂದ 14 ಏಜ್ನಲ್ಲಿ ನಾವು ವರ್ಕ್ ಮಾಡ್ತಾ ಇದ್ದೀವಿ ಇಲ್ಲಿ. ಇದು ಈಗ ಅಕಸ್ಮಾತ್ ನಾವು ಏಜ್ ಗ್ರೂಪನ್ನು ರಾಂಗಾಗಿ ಮಾಡಿದ್ದು ಅಂತ ಅಂದರೆ 12ರಿಂದ 14 ತಗೊಳ್ಳೋ ಬದಲಾಗಿ 14ರಿಂದ 17 ತಗೊಂಡಿದ್ದು ಅಂತ ಅಂದರೆ ಈ ರೀತಿಯಾಗಿ ಬರುತ್ತೆ. ಅದನ್ನು ಓಕೆ ಅಂತ ಮಾಡ್ತೀವಿ. ಆಮೇಲೆ ಇಲ್ಲಿ ಏಜ್ ಗ್ರೂಪ್ ಚೇಂಜ್ಡ್ ಸಕ್ಸಸ್ಫುಲಿ, ಆಲ್ ಪ್ರೀವಿಯಸ್ ಇವೆಂಟ್ ಸೆಲೆಕ್ಷನ್ ಆರ್ ರಿಮೂವ್ಡ್ ಅಂತ ಆಗಿದೆ. ಓಕೆ, ಅದೇ ರಿಮೂವ್ಡ್ ಆಗಿದೆ. ಏನು ಇಲ್ಲಿ ಇದನ್ನು ಸಹ ನಾವು ಇಲ್ಲಿ ಅದು ಮಾಡಿರೋದಿರಲಿ. ಈಗ ಏಜ್ ಗ್ರೂಪ್ ಇಲ್ಲಿಗೆ ತೊಗೊಂಡಿದ್ದೀವಲ್ವ, ಇದು ಮತ್ತೆ ನೋಡೋಣ ಆಡ್ ಇವೆಂಟ್ ಅನ್ನೋದ್ರಲ್ಲಿ, ಅಥವಾ ರಿಫ್ರೆಶನ್ನು ಕೊಟ್ಟು ನೋಡೋಣ. ರಿಫ್ರೆಶ್ ಕೊಟ್ಟಿರೋದ್ರಿಂದ ಅದು ಇಲ್ಲ, ಹೋಗಿದೆ, ಅದು ರಿಮೂವ್ ಆಗಿದೆ. ಸೊ ಹಾಗಾಗಿ ನಾವು ಮತ್ತೆ ಈಗ ಏಜ್ ಗ್ರೂಪ್ 12ರಿಂದ 14 ಅಂದರೆ ನೀವೇನಾದ್ರು ರಾಂಗ್ ಮಾಡಿದ್ರೆ ಏನಾಗುತ್ತೆ ಅನ್ನೋದನ್ನು ಈಗ ನೋಡಿದ್ರಿ. 12ರಿಂದ 14ಕ್ಕೆ ಸೇರಿಸ್ಬೇಕು ಅಂದಾಗ ಇದು ಲೈನು ನೋಡ್ಕೊಳ್ಳಿ. ಈಗ ಇಂಡಿವಿಜುವಲ್ ತೊಗೊಂಡಿದ್ದೀವಿ, ಅಥ್ಲೆಟಿಕ್ಕು ಇದು ಆಗಿದೆ ಅಲ್ಲೇ, ಇದು ಸೆಲೆಕ್ಟ್ ಮಾಡಿದ್ದೀವಿ. ಇಲ್ಲಿ ನೀಲಿ ಬ್ಲೂ ಮಾರ್ಕ್ ರಿಂಗ್ ಇದೆಯಲ್ಲ, ಅಲ್ಲಿ ಸೆಲೆಕ್ಟ್ ಮಾಡಿದ್ದೀವಿ. ಗರ್ಲ್ ಅನ್ನೋದು ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಆಗಿದೆ. ಇವಾಗ ನಾವು 200 ಮೀಟ್ರನ್ನ ಇಲ್ಲಿ ಆಲ್ರೆಡಿ ಇಲ್ಲಿ ಸೆಲೆಕ್ಟ್ ಮಾಡಿದ್ದೀವಿ. ಆಮೇಲೆ ಇವು ವರ್ಕ್ ಆಗೋಲ್ಲ, ಸಬ್ಬು ಅನ್ನೋದು ಕೆಟಗರಿ ಇವುಗಳು. ಆಡ್ ಇವೆಂಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀವಿ. ಇವೆಂಟ್ ಆಡೆಡ್ ಸಕ್ಸಸ್ಫುಲಿ ಅಂತ ಆಗಿದೆ. ಓಕೆ, ಇವಾಗ ಅದು ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ಹಾಗೆ ಮತ್ತೆ ರಿಫ್ರೆಶ್ ಅನ್ನೋದನ್ನು ಇಲ್ಲಿ ಕೊಡ್ತೀನಿ.
ಓಕೆ ಆಗಿದೆ. ಈಗ ಕರೆಕ್ಟ್ ಆಗ್ತಾಯಿದೆ. ಮತ್ತು ಇದೇ ವಿದ್ಯಾರ್ಥಿ 400 ಮೀಟರ್ನಲ್ಲಿ ಭಾಗವಹಿಸ್ತಾಳೆ. ಹಾಗಾಗಿ 400 ಮೀಟ್ರನ್ನು ಎಂಟ್ರಿ ಮಾಡ್ತೀನಿ. ಅಷ್ಟೇ, ಇದು ಒಂದು ಎಂಟ್ರಿ ಮಾಡಾದ ನಂತರ ಏಜ್ ಗ್ರೂಪ್ ಎಲ್ಲ ಸರಿಯಾಗಿ ಇದೆ. ಇವಾಗ ಆಡ್ ಇವೆಂಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇವೆಂಟ್ ಆಡೆಡ್ ಸಕ್ಸಸ್ಫುಲಿ ಅಂತ ಆಗಿದೆ. ಓಕೆ ಕೊಡ್ಬೋದು. ಆದರೂ ಹಿಂಭಾಗದಲ್ಲಿ ಒಂದು ಬ್ಲೂ ಕಲರ್ ರಿಂಗು ಸುತ್ತಾ ಇದೆ, ಅಂದರೆ ಪ್ರಾಸೆಸಿಂಗ್ ಇನ್ನೂ ಪೂರ್ಣ ಆಗಿಲ್ಲ ಅನಿಸುತ್ತೆ. ಸ್ವಲ್ಪ ನಿಧಾನ ಮಾಡಿ ಆಮೇಲೆ ಓಕೆ ಕೊಡೋಣ, ಅಥವಾ ಓಕೆ ಕೊಟ್ಟರೂ ಸಹ ಅದು ಬಹುಶಃ ಆಗಿರುತ್ತೆ. ನೋಡೋಣ, ಅಲ್ಲಿ ರಿಫ್ರೆಶ್ ಮಾಡಿದಾಗ ಗೊತ್ತಾಗುತ್ತೆ. ಹಾಗಾಗಿ ಓಕೆ ಕೊಟ್ಟಿರ್ತೀನಿ. ಇಂಟರ್ನೆಟ್ ಪ್ರೋಸೆಸ್ಸು ವೇಗವಾಗಿರಬೇಕು, ನೆಟ್ವರ್ಕು ಬೇಗ ಕೆಲಸ ಆಗುತ್ತೆ. ಓಕೆ ಕೊಟ್ಟಿದ್ದೀನಿ. ಈಗ ನೋಡಿ ರಿಫ್ರೆಶ್ ಮಾಡೋಣ. ನಾನು 400 ಮೀಟ್ರ್ ಓಟ ಹಾಕಿರೋದು ಈಗ ಬರಬೇಕು. ಎಡಭಾಗದಲ್ಲಿ ಮೇಲ್ಭಾಗದಲ್ಲಿ ರಿಫ್ರೆಶ್ ಅನ್ನೋದನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ 400 ಮೀಟ್ರ್ ಓಟನ್ನು ಸೇರಿಸಾಯ್ತು ಈ ವಿದ್ಯಾರ್ಥಿಗೆ. ಯಾವ ವಿದ್ಯಾರ್ಥಿ ಶಾರ್ಟ್ಸ್ ನಂಬರ್ ಇಲ್ಲೇನು ಎಂಟ್ರಿ ಮಾಡಿದ್ದೀವಿ ಆ ಒಂದು ವಿದ್ಯಾರ್ಥಿಗೆ ಸೇರಿಸಿದ್ದೀವಿ. ಈ ಆನಂತರ ಈಗ ಗ್ರೂಪ್ನಲ್ಲೂ ಸಹ ವಿದ್ಯಾರ್ಥಿ ಭಾಗವಹಿಸುತ್ತೆ, ಅದೇ ವಿದ್ಯಾರ್ಥಿ. ಹಾಗಾಗಿ ಗ್ರೂಪ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀವಿ. ಏಜ್ ಗ್ರೂಪು ಬ್ಲೂ ಕಲರ್ ಅದೇ ಇದೆ, 12ರಿಂದ 14 ವರ್ಷ, ಅಂದರೆ 6ರಿಂದ 7ನೇ ತರಗತಿ ವಿದ್ಯಾರ್ಥಿ ಒಳಗಿರೋರು. ಅಕಸ್ಮಾತ್ ಈ ಏಜ್ ಗ್ರೂಪ್ ಅವರು 8ರಲ್ಲಿದ್ರೂ ಸಹ ಅವರು ಸಹ ಬರ್ತಾರೆ. ಈಗ ನೋಡಿ ಇಂಡಿವಿಜುವಲ್ ಅನ್ನೋದ್ರ ಮೇಲೆ ಬ್ಲೂ ಟಿಕ್ ಮಾಡಿದ್ದು ಹೋಗಿದೆ. ಗ್ರೂಪ್ ಅನ್ನೋದ್ರ ಮೇಲೆ ಈಗ ಸೆಲೆಕ್ಟ್ ಆಗಿದೆ. ಇಲ್ಲಿ ಗೇಮ್ಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡೋಣ. ನಂತರ ಗರ್ಲ್ ಅನ್ನೋದು ಆಟೋ ಸೆಲೆಕ್ಟ್ ಆಗಿದೆ. ಇವಾಗ ನಾವು ಇಲ್ಲಿ ಎಲ್ಲ ಇದು ಸರಿ ಇದೆ, ಡಿಸೆಬಿಲಿಟಿ ನೋ ಅಂತಲೇ ಇದೆ. ಇಲ್ಲಿ ಅಥ್ಲೆಟಿಕ್ ಗೇಮ್ಸ್ ಸಬ್ ಕ್ಯಾಟಗರಿ. ಈಗ ಇಲ್ಲಿ ಏನು ಕ್ಯಾಟಗರಿ ಮಾಡಬೇಕು, ನಾವು ನಮಗೆ ಬೇಕಾಗಿರೋಂಥ ಕ್ಯಾಟಗರಿನ ಇಲ್ಲಿ ಹುಡ್ಕೋಬಹುದಾಗಿದೆ. ಏನೇನಿದೆ ನೋಡಿ: ಸ್ವಿಮ್ಮಿಂಗು, ಸೈಕ್ಲಿಂಗ್, ಕಬಡ್ಡಿ, ಖೋ ಖೋ, ವಾಲಿಬಾಲ್, ಥ್ರೋಬಾಲು, ಬೇಸ್ಕೆಟ್ಬಾಲ್, ನೆಟ್ಬಾಲ್, ಬಾಲ್ ಶೆಟ್, ಬ್ಯಾಡ್ಮಿಂಟನ್, ಹಾಕಿ, ಫುಟ್ಬಾಲು, ಲಾನ್ ಟೆನ್ನಿಸ್, ಕ್ರಿಕೆಟ್, ಹ್ಯಾಂಡ್ಬಾಲ್, ಜಂಪ್ ರೋಪ್, ಸ್ಕಿಪ್ಪಿಂಗ್ ಎಲ್ಲ ಇದೆ. ಬೇಕಾದನ್ನು ಸೆಲೆಕ್ಟ್ ಮಾಡ್ಕೋಬಹುದಾಗಿದೆ. ಈಗ ವಿದ್ಯಾರ್ಥಿ ಈಗಾಗಲೇ 200 ಮೀಟ್ರು ಭಾಗವಹಿಸಿದೆ ರನ್ನಿಂಗಲ್ಲಿ, 400 ಮೀಟರ್ಸ್ ರನ್ನಿಂಗಲ್ಲಿ ಭಾಗವಹಿಸಿದೆ. ಅನಂತರ ಮತ್ತೆ ಯಾವುದು ಭಾಗವಹಿಸಬೇಕು ಅಂದಾಗ ಮತ್ತೆ ಪುನಃ ಇಂಡಿವಿಜುವಲಲ್ಲೇ ಭಾಗವಹಿಸಬಹುದು. ಅದರಲ್ಲಿ ಅಥ್ಲೆಟಿಕ್ ಇಂಡಿವಿಜುವಲ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಅಥ್ಲೆಟಿಕ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಮೊದಲು ಏಜ್ ಗ್ರೂಪ್ ಅನ್ನೋದೆಲ್ಲ ಆಗಿದೆ. ಆನಂತರ ಇಲ್ಲಿ ಸೆಲೆಕ್ಟ್ ಕ್ಯಾಟಗರಿಗೆ ಬನ್ನಿ. ಏನು ಅಂತಂದರೆ ಇಲ್ಲಿ ಗುಂಡು ಎಸೆತದಲ್ಲಿ ಭಾಗವಹಿಸುತ್ತೆ. ಹಾಗಾದರೆ ಶಾರ್ಟ್ ಪುಟ್ ಅನ್ನೋದು ಬರುತ್ತೆ, ಗುಂಡು ಎಸೆತ ಅಂತ ಆಗುತ್ತೆ. ಹಾಗಾಗಿ ಶಾರ್ಟ್ ಪುಟ್ ಅನ್ನೋದನ್ನು ಇಲ್ಲಿ ಕ್ಲಿಕ್ ಮಾಡಿದ್ದೀನಿ. ಆನಂತರ ಇವು ಸಬ್ ಕ್ಯಾಟಗರಿ ವರ್ಕ್ ಆಗೋಲ್ಲ ಇವು ಆಪ್ಷನ್ಗಳು, ಹಾಗಾಗಿ ಅದು ಅಷ್ಟೇ. ಇವಾಗ ಆಟ್ ಇವೆಂಟ್ ಅಂತ ನಾವು ಕೊಡಬೇಕು. ಶಾರ್ಟ್ ಪುಟ್ ಅನ್ನೋದನ್ನು ಸೇರಿಸ್ತಾ ಇದ್ದೀವಿ. ಏನೋ ಇದರಲ್ಲಿ ಸೇರಿಸಿದ್ದೀವಿ, ಯಾವುದು ಇಂಡಿವಿಜುವಲಲ್ಲಿ ಅಥ್ಲೆಟಿಕ್ನಲ್ಲಿ ಸೇರ್ತಾ ಇದೆ. ಈಗ 3ನೇ ಒಂದು ಆಟಕ್ಕೆ ವಿದ್ಯಾರ್ಥಿ ಸೇರ್ತಾ ಇದೆ. ಆಟ್ ಇವೆಂಟ್ ಅನ್ನೋದನ್ನು ಸೇರಿಸ್ತೀವಿ. ಈಗ ಇವೆಂಟ್ ಆಡೆಡ್ ಸಕ್ಸಸ್ಫುಲಿ ಅಂತ ಆಗಿದೆ. STCEDN ವೆಬ್ಸೈಟ್ ಅಡ್ರೆಸ್ ಇದಾಗಿದೆ, ಕರ್ನಾಟಕ gov.in ಅಂತ ಆಗಿದೆ. ಓಕೆ ಕೊಡಿ, ಆಗಿರುತ್ತೆ. ರಿಫ್ರೆಶ್ ಮಾಡಿ ನೋಡೋಣ. ಈಗ ಬನ್ನಿ ಮೇಲೆ ಬನ್ನಿ, ರಿಫ್ರೆಶ್ ಅಂತ ಕೊಡೋಣ. ಅದು ಸೇರಿಕೊಂಡಿರುತ್ತೆ. ಓಕೆ ಸೇರಿಕೊಂಡಿದೆ ನೋಡಿ. ಎಡಭಾಗದಲ್ಲಿ ಶಾರ್ಟ್ ಪುಟ್ ಸೇರ್ಕೊತೀವಾಗ ಒಟ್ಟು 3 ಆಟಗಳನ್ನು ಈ ವಿದ್ಯಾರ್ಥಿಗಳಿಗೆ ರನ್ನಿಂಗು ಮತ್ತು ಶಾರ್ಟ್ ಪುಟ್ಟು ಎಲ್ಲನೂ ಸೇರಿಸಿ ಆಗಿದೆ. ಆನಂತರ ಮುಂದಿನ ಒಂದು ಪ್ರಕ್ರಿಯೆಯನ್ನು ನಾವು ಏನು ಮಾಡಬೇಕು ನೋಡೋಣ ಬನ್ನಿ. ಆನಂತರ ಮುಂದಿನ ಹಂತದಲ್ಲಿ ಏನು ಮಾಡಬೇಕು ಅಂತ ನೋಡೋಣ. ಇವಾಗ ಇದೆಲ್ಲ ಮುಗಿದಿದೆ. ಇಲ್ಲಿ ಏನೋ ರನ್ ಆಗ್ತಿದೆ, ಇದೆಲ್ಲ ವರ್ಕ್ ಆಗಿದೆ. ಈಗ ಇಲ್ಲಿ ನೋಡಿ ಆಡ್ ಇವೆಂಟ್ ಅಂತ ಇದೆ, ಅದಾಗಿದೆ. ಆಡ್ ಇವೆಂಟು ಸಾಕು ಮಾಡಿದ್ದೀವಿ. ಬೇಕಾದರೆ ಗ್ರೂಪು ಸೇರೋರಿದ್ದರೆ ನೀವು ಇದು ಗ್ರೂಪ್ ಅನ್ನೋದನ್ನು ಕ್ಲಿಕ್ ಮಾಡಿದ್ಮೇಲೆ ಗೇಮ್ ಅನ್ನೋದನ್ನು ಕ್ಲಿಕ್ ಮಾಡಿ ಮತ್ತೆ ಆಡ್ ಇವೆಂಟ್ ಅಂತ ಕ್ಲಿಕ್ ಮಾಡಿ ಆಪ್ಷನ್ ಬರುತ್ತೆ, ಸೆಲೆಕ್ಟ್ ಮಾಡಿ ಆನಂತರ ರಿಫ್ರೆಶ್ ಅನ್ನೋದನ್ನು ಕ್ಲಿಕ್ ಮಾಡಿ ಇಲ್ಲಿ ಈ ರೀತಿ ಕೂತ್ಕೊಳ್ಳುತ್ತೆ ನೋಡಿ. ಇಲ್ಲಿ ಅಂದರೆ ಕೆಳಗೊಂದು ಕನ್ಫರ್ಮ್ ಆಗುತ್ತೆ. ಹಾಗೆ ಗ್ರೂಪ್ ಅವುಗಳನ್ನು ಸೇರಿಸಬಹುದಾಗಿದೆ. ಈಗ ನಾನು ಸಾಕು ಈ ವ್ಯೂ ಅನ್ನೋದನ್ನು ನೋಡೋಣ. ಇಲ್ಲಿ ವ್ಯೂ ಅನ್ನೋದರಲ್ಲಿ ಏನಿದೆ ಅಂತ ನೋಡಿ. ಇಲ್ಲಿ ಸರ್ಟಿಫಿಕೇಟ್ ಆಫ್ ಎಲಿಜಿಬಿಲಿಟಿ ಅಂತ ಇದೆ.
ವಿದ್ಯಾರ್ಥಿಯ ವೈಯಕ್ತಿಕವಾದ ಮಾಹಿತಿಗಳು ಇದೆ. ನೇಮ್ ಆಫ್ ದಿ ಪಾರ್ಟಿಸಿಪೆಂಟ್, ಫಾದರ್ ನೇಮ್, ಮದರ್ ನೇಮು, ಹೋಮ್ ಅಡ್ರೆಸ್ ಮತ್ತು ಡೇಟ್ ಆಫ್ ಬರ್ತ್ ಇದೆ ಈ ಒಂದು ಪೇಜ್. ಅನಂತರ ಅಡ್ಮಿಷನ್ ನಂಬರು, ಇಯರು ಆಗಿದೆ, ಆಟೋಮೆಟಿಕ್ ಆಗಿ ತೊಗೊಂಡಿದೆ. ಇನ್ಸ್ಟಿಟ್ಯೂಷನ್ ನೇಮು ಇದೆ, ಇನ್ಸ್ಟಿಟ್ಯೂಷನ್ ಅಡ್ರೆಸ್ ವಿತ್ ಕೋಡ್ ನಂಬರು ಇಲ್ಲಿದೆ, ಆಟೋಮೆಟಿಕ್ ಆಗಿ ತೊಗೊಳುತ್ತೆ. ಇನ್ಸ್ಟಿಟ್ಯೂಷನ್ ಫೋನ್ ನಂಬರು ಇದೆ. ಸ್ಟ್ಯಾಂಡರ್ಡು ಅಂದರೆ ತರಗತಿ, ಸೆಕ್ಷನ್ ಸ್ಟಡಿಂಗ್ ಇನ್ ದಿಸ್ ಇಯರ್, ಈ ವರ್ಷ ವಿದ್ಯಾರ್ಥಿ ಓದ್ತಾ ಇರೋ ತರಗತಿ ಹಾಕಿದ್ದೀವಿ 7ನೇ ತರಗತಿ. ಸ್ಟ್ಯಾಂಡರ್ಡು ಸ್ಟಡಿಂಗ್ ಲಾಸ್ಟ್ ಇಯರ್ ಅಂದರೆ 6ನೇ ತರಗತಿ ಅಂತ ಹಾಕಿದ್ದೀವಿ. ಅದಾದಮೇಲೆ ಪರ್ಸ್ನಲ್ ಐಡೆಂಟಿಫಿಕೇಷನ್ ಮಾರ್ಕು ಏನು ಅನ್ನೋದ್ರ ಬಗ್ಗೆ ನಾವಿಲ್ಲಿ ಹಾಕಬೇಕಾಗುತ್ತೆ. ಇದು ಏನಂತ ಅಂದರೆ ಈಗ ಒಂದು ಏನೋ ಮಾರ್ಕ್ ಆನ್ ಲೆಫ್ಟ್ ಲೆಗ್ ಅಂತ ಹಾಕ್ಬೋದು, MARK ಮಾರ್ಕ್, ಬ್ಲ್ಯಾಕ್ ಮಾರ್ಕ್ ಅಥವಾ ಬ್ಲ್ಯಾಕ್ ಮಾರ್ಕ್ ಆನ್ ಲೆಫ್ಟ್ ಹ್ಯಾಂಡ್ ಅಥವಾ ನೆಕ್ಕು ಅಥವಾ ಏನಾದರೂ ಏನಿರುತ್ತೆ ಅದ್ರ ಬಗ್ಗೆ ನೀವು ಇಂಗ್ಲೀಷಲ್ಲೇ ಹಾಕಿ, ಟ್ರಾನ್ಸ್ಲೇಷನ್ ತೊಗೊಂಡು ಹಾಕಿ. ಈಗ ನಾನು ಅದು ಏನಿಲ್ಲ ಖಾಲಿ ಬಿಟ್ಟಿರ್ತೀನಿ, ನಿಲ್ಲಂತ ನಿಲ್ಲಂತ ಹಾಕಿದ್ದೀವಿ. ಇರಲಿ ನೋಡೋಣ, ಮ್ಯಾಂಡೇಟ್ರಿ ಇದೆ, ಏನಿಲ್ಲ ಅಂದ್ರೆ ನಿಲ್ಲಂತನೂ ಹಾಕ್ಬೋದಾಗುತ್ತೇನು. ಟ್ರ್ಯಾಕ್ ಸೂಟ್ ಸೈಜು, ಅದು ಏನು ಸೈಜು ಈಗಾಗಲೇ ನಿಮಗೆ ಸೈಜ್ ಲಿಸ್ಟ್ ತೋರಿಸಿದ್ದೀವಲ್ಲ, ಅದನ್ನು ಹಾಕಬಹುದಾಗಿದೆ. ಏನೋ 30 ಅಥವಾ 32 ಅಥವಾ ಅದರ ಅಳತೆ ಇನ್ನೂ ಕಡಿಮೆ ಇದ್ದರೆ ಅದು ಕಡಿಮೆ. ಅಂದರೆ ಶೂ ಸೈಜು ಸಾಮಾನ್ಯವಾಗಿ 7 ಆಗ್ಬೋದು ಅಥವಾ 6, ಚಿಕ್ಕ ಸೈಜು 6 ಆಗುತ್ತೆ, ಮೀಡಿಯಮ್ ಸೈಜ್ 7 ಆಗುತ್ತೆ ವಿದ್ಯಾರ್ಥಿಗಳಿಗೆ. ಇನ್ನು ಸ್ವಲ್ಪ ದೊಡ್ಡವ್ರ ಥರ ಇದ್ದರೆ 8 ಸೈಜ್ ಹಾಕ್ಕೊಳ್ಳಿ. ಇದನ್ನೆಲ್ಲ ಫಿಲಪ್ ಮಾಡಾದ್ಮೇಲೆ ಇಲ್ಲಿ ಅಪ್ಲೋಡ್ ಫೋಟೋ ಅಂತ ಇದೆ, ಅದನ್ನು ಏನೋ ಬ್ರೌಸ್ ಮಾಡಬೇಕು. ಇನ್ನೂ ಫೈಲ್ ಸೆಲೆಕ್ಟ್ ಆಗಿಲ್ಲ ಫೋಟೋದು, ಸಾರಿ, ಈ ರೀತಿ ತೋರಿಸುತ್ತೆ. ನೀವು ಬ್ರೌಸನ್ನು ಅದನ್ನು ಕ್ಲಿಕ್ ಮಾಡೋದ್ಮೇಲೆ ನಿಮ್ಮ ಒಂದು ಡಿವೈಸ್ನಲ್ಲಿ, ಅಂದರೆ ನೀವು ಫೋನ್ನಲ್ಲಿ ಮಾಡ್ತಿದ್ರೆ ಫೋನ್ನಲ್ಲಿರೋ ಫೋಟೋ ತೆಗ್ದಿದ್ರೆ ಅದು ಯಾವುದು ಮೇಲ್ಗಡೆ ಬಂದಿರುತ್ತೆ ಹೊಸ್ದಾಗಿ ತೆಗ್ದಿರೋ ಫೋಟೋ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಷ್ಟೇ. ಹೊಸ್ದಾಗಿ ಒಬ್ರೊಬ್ರದಾಗ ತೆಗಿತಾ ಹೋಗಿ ಯಾವಾಗ ಹೊಸ್ದಾಗಿ ಫೋಟೋ ತೆಗ್ದಿರ್ತಾರೋ ಅದು ಮೇಲ್ಗಡೆನೇ ಕಾಣಿಸ್ಕೊಳ್ಳುತ್ತೆ, ಅದು ಎಳ್ಕೊಳ್ಳುತ್ತೆ. ಆವಾಗ ಅದನ್ನು ಇಲ್ಲಿ ಸೆಲೆಕ್ಟ್ ಆಗುತ್ತೆ. ಈಗ ಸೆಲೆಕ್ಟ್ ಆಗಲಿಲ್ಲ ಅಂತ ಅಂದರೆ ಏನು ಕಾರಣ ಅಂದರೆ ಅದು ಫೋಟೋ ಸೈಜ್ ಎಷ್ಟಿರಬೇಕು ಏನು ಅನ್ನೋದ್ರ ಅವ್ರ ನಿಯಮ ಇದೆಯಲ್ಲ, ಅದ್ರ ಪ್ರಕಾರ ಅದನ್ನು ತೋರಿಸ್ತೀನಿ ಈಗ ಮುಂದೆ ಎಷ್ಟಿರಬೇಕು ಅದೇನು ಅಂತ. ಪ್ಲೀಸ್ ಅಪ್ಲೋಡ್ JPG ಆರ್ PNG ಇಮೇಜ್ ವಿತಿನ್ ದಿ ಲಾಸ್ಟ್ 3 ಮಂತ್. ಇತ್ತೀಚೆಗೆ ನೀವು ಅದು ಫೋಟೋ ಇಮೇಜ್ JPG ಅಂತಲೇ ಬರ್ತಾ ಬಿಡಿ, ಫೋಟೋ ತೆಗೆದ್ರೆ ನೀವು ಫೋನಲ್ಲಿ ತೆಗಿತೀರಲ್ಲ, ಅಥವಾ ಅದು ಬರಲಿಲ್ಲ ಅಂದರೆ PNG ಅಂತಲೂ ಬರುತ್ತೆ ಒಂದೊಂದು ಸಲ, ಏನೋ ಸೆಟ್ಟಿಂಗ್ ಚೇಂಜಸ್ ಆಗಿದ್ರೆ. JPG ಅಥವಾ JPG ಅಂದ್ರೂ ಅದು 2 ಒಂದೇ ಆಗುತ್ತೆ, ಏನು ತೊಂದರೆ ಇಲ್ಲ. ಇದು ಬ್ರೌಸ್ ಅನ್ನೋದನ್ನು ಒತ್ತಿದಾಗ ಫೋಟೋ ನಿಮ್ಮ ಡಿವೈಸಿಂದ ಕೂತ್ಕೊಳ್ಳುತ್ತೆ. ಅದರ ಸೈಜ್ ಹೇಗೆ ಕಡಿಮೆ ಮಾಡೋದು ಅಂತ ಈಗಾಗಲೇ ಹೇಳಿದ್ದೀನಿ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ರೀಸೈಜು ಅಂದರೆ ರೀಸೈಜ್ ಅನ್ನೋದನ್ನು ನಾನು ಇಲ್ಲಿ ಟೈಪ್ ಮಾಡ್ತೀನಿ ನೋಡಿ, ಸುಮ್ಮನೆ ಈ ಥರ ಮೇಲ್ಗಡೆ ಟೈಪ್ ಮಾಡ್ತಾಯಿದ್ದೀನಿ. ರೀಸೈಜ್ SIGD ರೀಸೈಜ್ MB to KB ಅನ್ನೋ ಆ ಥರ ಟೈಪ್ ಮಾಡಿದಾಗ ಸಾಕಷ್ಟು ಅಪ್ಲಿಕೇಶನ್ ಸಿಗುತ್ತೆ. ಅಪ್ಲಿಕೇಶನ್ಗಳನ್ನು ನೀವು ಇನ್ಸ್ಟಾಲ್ ಮಾಡ್ಕೊಂಡ್ಮೇಲೆ ನಿಮ್ಮ ಫೋಟೋನ ಎಷ್ಟು ಸೈಜ್ ಬೇಕು ಅಷ್ಟು ಸಣ್ಣ ಸೈಜು, ಇಲ್ಲಿ ಕೇಳಿರೋ ಅಷ್ಟು ಸೈಜ್ ಒಳಗಡೆ ಮಾಡ್ಕೊಂಡು ಇಟ್ಕೊಳ್ಳಿ, ಸೇವ್ ಮಾಡ್ಕೊಂಡಿದ್ದು ಸಹ ಅದು ಮೇಲೆ ಬಂದು ಕೂತಿರುತ್ತೆ ನಿಮ್ಮ ಫೋನ್ನಲ್ಲಿ, ಆಗ ಬೇಗ ತಗೋಬೋದು. ಬ್ರೌಸರ್ನ ಅದನ್ನು ಕ್ಲಿಕ್ ಮಾಡಿ ನಿಮ್ಮ ಡಿವೈಸ್ನಲ್ಲಿರೋ ಫೋಟೋ ಗ್ಯಾಲರಿಗೆ ಹೋಗಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಅಲ್ಲಿ ಹೊಸ್ದಾಗಿ ತೆಗೆದಿರೋ ಫೋಟೋ ಕಾಣಿಸುತ್ತೆ, ಅದನ್ನು ತುಂಬಬಹುದಾಗಿದೆ. ಅದಾಯಿತು. ಇವಾಗ ಅಪ್ಲೋಡ್ ಸಿಗ್ನೇಚರ್, ಇದು ಸಹ ಸಿಗ್ನೇಚರು ಸಹ 50 KB ಒಳಗಿರಬೇಕು. ಇದ್ರ ಬಗ್ಗೆ ಇನ್ನೂ ಕನ್ಫರ್ಮ್ ಆಗಿರೋ ಸರ್ಕ್ಯುಲರಲ್ಲಿ ಏನು ಇದೆ ಅನ್ನೋದನ್ನು ಈಗ ತೋರಿಸ್ತೀನಿ ಮುಂದೆ. ಅದೇ ರೀತಿಯಾಗಿ ಇದು ಸೈಜು, ಇದು ಸಾಮಾನ್ಯವಾಗಿ ಸಿಗ್ನೇಚರ್ ಮಾಡಿದ ಫೋಟೋ ತೆಗೆದ್ರೆ ಇದು ಡೈರೆಕ್ಟ್ ಸೆಲೆಕ್ಟ್ ಆಗುತ್ತೆ. ಸಾಮಾನ್ಯವಾಗಿ 50 KBನೇ ಇರುತ್ತೆ. ನಿಮ್ಮದು ಫೋನು ಏನಿರುತ್ತೆ ಕ್ವಾಲಿಟಿ, ಹೈ ಕ್ವಾಲಿಟಿ ಬದಲು ಸ್ವಲ್ಪ ಮೀಡಿಯಮ್ ಕ್ವಾಲಿಟಿ ಮಾಡಿ. HD ಫೋಟೋ ಸೆಲೆಕ್ಟ್ ಮಾಡಬೇಡಿ, ಮೀಡಿಯಮ್ ರೆಸಲ್ಯೂಷನ್ ಮಾಡ್ಕೊಳ್ಳಿ. ಅಂದರೆ
1200x780 ಈ ರೀತಿ ಬರುತ್ತಲ್ಲ, ಅದನ್ನು ಮಾಡ್ಕೊಳ್ಳಿ. ಅಥವಾ ಅದಕ್ಕಿಂತ ಇನ್ನೂ ಕಡಿಮೆ ಮಾಡ್ಕೊಳ್ಳಿ ರೆಸಲ್ಯೂಷನ್. ಕ್ಯಾಮ್ರಾ ರೆಸಲ್ಯೂಷನ್ ಕಡಿಮೆ ಇದ್ದಾಗ ಡೈರೆಕ್ಟಾಗಿ ನೀವು ಫೋಟೋನ ಇಲ್ಲಿ ಅಪ್ಲೋಡ್ ಮಾಡ್ಬೋದಾಗಿದೆ. ಅದನ್ನು ರೀಸೈಜ್ ಮಾಡ್ಕೊಳ್ಳೋ ಅಂಥ ಟೈಮು ಉಳಿಯುತ್ತೆ ಆವಾಗ ನಿಮಗೆ. ಆ ಫೋಟೋ ಆಗಲಿ ಸಿಗ್ನೇಚರ್ ಆಗಲಿ ಎರಡೂ ಅಷ್ಟೇ ರೀಸೈಜ್ ಮಾಡೋ ಅವಶ್ಯಕತೆ ಇರೋಲ್ಲ. ನಿಮ್ಮ ಕ್ಯಾಮ್ರಾ ರೆಸಲ್ಯೂಷನನ್ನು ಕಡಿಮೆ ಮಾಡ್ಕೊಳ್ಳಿ. ನಿಮ್ಮದು ಫೋನ್ನಲ್ಲಿರೋ ಫೋಟೋ ಸೆಟ್ಟಿಂಗ್ಸ್ಗೆ ಹೋಗಿ, ಸೆಟ್ಟಿಂಗ್ಸಲ್ಲಿ ವಿಡಿಯೋ ಫೋಟೋ ಕ್ವಾಲಿಟಿ ಅಂತ ಬರುತ್ತೆ, ಕ್ವಾಲಿಟಿ ರೆಸಲ್ಯೂಷನ್ ಕಡಿಮೆ ಮಾಡಿದಾಗ ಅದು ಡೈರೆಕ್ಟಾಗಿ ಮಾಡ್ಬೋದಾಗಿದೆ. ಇದೊಂದು ತಂತ್ರವನ್ನು ಅನುಸರಿಸಿ. ಇನ್ನು ಬ್ಯಾಕ್ ಡೀಟೇಲು ನಿಮ್ಗೆ ಈಗಾಗಲೇ ಹೇಳಿದ ಹಾಗೆ ಅದು ಮ್ಯಾಂಡೇಟ್ರಿ ಇಲ್ಲ. ಈಗ ನೋಡಿ, ಅಪ್ಲೋಡ್ ಸೈನ್ ಅನ್ನೋ ಕಡೆ ಒಂದು ಸ್ಟಾರ್ ಚುಕ್ಕಿದೆ, ಆ ಥರ ಇದ್ದರೆ ಮ್ಯಾಂಡೇಟ್ರಿ ಇದೆ, ಅದು ಕಡ್ಡಾಯವಾಗಿ ತುಂಬಬೇಕು ಅವ್ರು ಕೇಳಿರೋ ಮಾಹಿತಿನ. ಆನಂತರ ಬ್ಯಾಂಕ್ ಡೀಟೇಲ್ಸ್ನಲ್ಲಿ ಏನು ಅಕೌಂಟ್ ನಂಬರು, IFSC ಕೋಡು ಇದು ಮುಂದೆ ತುಂಬೋದಾಗಿದೆ. ಈಗೇನು ಕೇಳಿಲ್ಲ, ಇದ್ರೆ ಕೊಡ್ಬೋದು. ಇಲ್ಲ ಅಂತ ಅಂದರೆ ಅದು ವಿದ್ಯಾರ್ಥಿ ಮುಂದಿನ ಹಂತದಲ್ಲಿ ಗೆದ್ದು ಹೋದಾಗ ರಾಜ್ಯ ಮಟ್ಟ, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟಕ್ಕೆ ಹೋದಂಥ ಸಂದರ್ಭದಲ್ಲಿ ನೀವು ಈ ಒಂದು ವೆಬ್ಸೈಟ್ಗೆ ಬಂದು ತುಂಬುವಂಥ ಅವಕಾಶ ಇರಬಹುದು, ಅಥವಾ ಬೇರೆ ವಿಧಾನದಲ್ಲಿ ನೀವು ಸಲ್ಲಿಸಬಹುದಾಗಿದೆ. ಈಗ ಇದನ್ನು ಕೊಡಬೇಕು ಅಂತೇನಿಲ್ಲ, ನಿಮಗೆ ಆಸಕ್ತಿ ಇದ್ದರೆ ತುಂಬಿ, ಅಕೌಂಟ್ ನಂಬರ್ ತುಂಬಿ, ಬ್ಯಾಂಕ್ ಪಾಸ್ ಪುಸ್ತಕದ ಮೇಲೇ IFSC ಕೋಡ್ ಅಂತ ಇರುತ್ತೆ, ಅದನ್ನು ನೋಡ್ಕೊಂಡು ತುಂಬಿ. ಅದು ಯಾವ ಥರ ಇರುತ್ತೆ ಅದೇ ಥರ. ಅನಂತರ ಬ್ಯಾಂಕ್ ನೇಮು, ಉದಾಹರಣೆ ಕೆನರಾ ಬ್ಯಾಂಕು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಕಾರ್ಪೊರೇಷನ್ ಬ್ಯಾಂಕು, ಆಕ್ಸಿಸ್ ಬ್ಯಾಂಕು, ನಿಮ್ದು ಯಾವ ಬ್ಯಾಂಕ್ ಇರುತ್ತೆ ಆ ಬ್ಯಾಂಕ್ ನೇಮನ್ನು ತುಂಬಿ. ಬ್ರ್ಯಾಂಚ್ ಹೆಸ್ರೇನು ಕೇಳಿಲ್ಲ, ಹಾಗಾಗಿ ಬ್ಯಾಂಕ್ ನೇಮ್ ಅಷ್ಟು ಹಾಕಿದ್ರೆ ಸಾಕಾಗುತ್ತೆ. ಅಕೌಂಟ್ ನಂಬರ್, IFSC ಕೋಡು, ಇದು ಮುಗೀತು. ಇದು ನೋಡಿ ಇಷ್ಟು. ಈಗ ಡಿಕ್ಲರೇಷನ್ ಅಂತ ಅನ್ನೋದ್ರ ಬಗ್ಗೆ ಇಲ್ಲಿ ಏನಿದೆ ಅಂತ ನೋಡೋಣ. ಈಗ ನಾವು ಯಾಕೆ ಡಿಕ್ಲರೇಷನ್ ಅನ್ನೋದು ಇಲ್ಲಿ ಬರ್ತಾಯಿಲ್ಲ ಅಂದರೆ, ಪ್ಲೀಸ್ ಕರೆಕ್ಟ್ ದಿ ಫಾಲೋಯಿಂಗ್ ಎರರ್ಸ್ ಬಿಫೋರ್ ಸಬ್ಮಿಟಿಂಗ್. ಟ್ರ್ಯಾಕ್ ಸೂಟ್ ಸೈಜ್ ಭರ್ತಿ ಮಾಡಿಲ್ಲ, ಫೋಟೋ ಅಪ್ಲೋಡು ಈಸ್ ರಿಕ್ವೈರ್ಡು ತುಂಬಬೇಕು, ಸಿಗ್ನೇಚರ್ ಅಪ್ಲೋಡ್ ಈಸ್ ರಿಕ್ವೈರ್ಡು. ಅವನ್ನೆಲ್ಲ ತುಂಬೋದ ಮೇಲೆ ಡಿಕ್ಲರೇಷನ್ ಫಾರಮು ಓಪನ್ ಆಗುತ್ತೆ. ಅದು ಓಪನ್ ಆಗದಿದ್ರೂ ಪರವಾಗಿಲ್ಲ, ಅದು ಯಾವ ಮಾದರಿ ಇದೆ ಅಂತ ತೋರಿಸ್ತೀನಿ ನಾನು. ಈಗ ಎಕ್ಸಾಂಪಲ್ಲಾಗಿ ನಿಮಗೆ ಇದಿಷ್ಟು ತೋರಿಸಿದ್ದೀನಿ. ಇನ್ನು ಮುಂದಿನ ಹಂತಕ್ಕೆ ಹೋಗೋಣ. ಆನಂತರ ಈಗ ಅಪ್ಲಿಕೇಶನ್ ಅನ್ನೋದು ಆಯಿತು. ವಿದ್ಯಾರ್ಥಿ ಅಪ್ಲಿಕೇಶನನ್ನು ಇವೆಂಟ್ ಆಯ್ಕೆ ಮಾಡ್ಕೊಂಡು ಹೇಗೆ ಸಬ್ಮಿಟ್ ಮಾಡಬೇಕು, ಎಲ್ಲ ತುಂಬಬೇಕು ಅನ್ನೋದನ್ನು ತಿಳ್ಕೊಂಡ್ರೆ, ಆನಂತರ PE ಟೀಚರ್ ಅನ್ನೋ ಒಂದು ಈ ಆಪ್ಷನ್ಗೆ ಬರ್ತೀವಿ. ಇದು ಮುಗಿದ ಮೇಲೆ ಇದನ್ನು ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಏನಿದೆ ಅಂತ ನೋಡೋಣ. ಹೇಗಿದೆ ನೋಡಿ, ಇದರ ಬಗ್ಗೆ ಇಲ್ಲಿ ಶಾಲೆ ಹೆಸರಿದೆ, PE ಟೀಚರ್ ರಿಜಿಸ್ಟ್ರೇಷನ್ ಫಾರ್ಮ್ ಇದೆ. ಇದು PE ಟೀಚರ್, ಫಿಸಿಕಲ್ ಎಜುಕೇಷನ್ ಟೀಚರ್ ಇಲ್ಲ ಅಂತ ಅಂದರೆ ಯಾರಿರ್ತಾರೆ ಅವರೇ PE ಟೀಚರ್ಗೆ ಕೆಲಸ ಮಾಡಬೇಕಾಗುತ್ತೆ ತಾತ್ಕಾಲಿಕವಾಗಿ. ಅವ್ರದ್ದು KJID ನಂಬರನ್ನು ರೆಫರೆನ್ಸ್ ನಂಬರ್ ಹಾಕಬೇಕಾಗುತ್ತೆ. KJID ನಂಬರ್ ಸರ್ಕಾರಿ ನೌಕರು, ಶಿಕ್ಷಕರು, ಇವರು ಅನುದಾನಿತ ಶಾಲೆಯವರು, ಅವರಾದರೆ ರೆಫರೆನ್ಸ್ ನಂಬರ್ ಅಂತ ಇರುತ್ತೆ, ಅದನ್ನು ಹಾಕಬೇಕು. ಆಮೇಲೆ ಅವರ ಹೆಸರು, ನೇಮನ್ನು ಎಂಟ್ರಿ ಮಾಡಬೇಕಾಗಿದೆ. ಎಕ್ಸಾಂಪಲು ರಾಜ, ಈ ರೀತಿ ಎಂಟ್ರಿ ಆಗುತ್ತೆ. ಅವ್ರ ಫಾದರ್ ನೇಮು, ಯಾರು PT ಟೀಚರ್ ಅವ್ರ ಫಾದರ್ ನೇಮು ಎಂಟ್ರಿ ಮಾಡಿ. ಆನಂತರ ಜೆಂಡರ್ ಸೆಲೆಕ್ಟ್ ಮಾಡಿ, ಮೇಲು ಫೆಮೇಲು ಅನ್ನೋದನ್ನು. ಮೇಲ್ ಅಂದರೆ ಇದಕ್ಕೆ ಕೂತ್ಕೊಳ್ಳುತ್ತೆ. ಆನಂತರ ಇವರು ಯಾರು ಕೋಚ್ ಅಥವಾ ಮ್ಯಾನೇಜರ್ ಆಗಿದ್ದಾರೋ, ಕೋಚ್ ಅಥವಾ ಮ್ಯಾನೇಜರು, ಕೋಚ್ ಅನ್ನೋದು ಇವರು ಡೇಟ್ ಆಫ್ ಬರ್ತ್ ಏನಿದೆ ಅನ್ನೋದು ಇಲ್ಲಿ ಒತ್ತಿದ ಮೇಲೆ ಇಲ್ಲಿ ಆಗಸ್ಟ್ 2026 ಇಲ್ಲಿ ಡೈರೆಕ್ಟ್ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಅಂದರೆ ನೀವು ಇದು ಬೇಡ ಆಗ್ಬಿಡಿ, ಇಲ್ಲಿ ಓಡಿಸ್ಬೋದು ಬಿಡಿ, ಈ ಥರ ರನ್ ಮಾಡಿ. ಇಲ್ಲಿ ಅಂದರೆ 2006 ಅಂತಿದೆ ನೋಡಿ, ಇದ್ರ ಪಕ್ಕ ಒಂದು ಇದಿದೆ, ಇದು ಆಗಸ್ಟ್ 2006 ಅಂತ ಇದೆಯಲ್ಲ, ಅದ್ರ ಪಕ್ಕದಲ್ಲಿ ಕ್ಲಿಕ್ ಮಾಡಿದಾಗ ಈ ರೀತಿ ಫುಲ್ ಓಪನ್ ಆಗುತ್ತೆ. ಆಗ 1970, 80 ಏನಿರುತ್ತೆ ಡೇಟ್ ಆಫ್ ಬರ್ತ್. ಆಮೇಲೆ ಮಂತ್ ಇಲ್ಲಿ ಸೆಲೆಕ್ಟ್ ಮಾಡ್ಕೊತೀರ. ಮಂತ್ ಅದಾದಮೇಲೆ ಇಲ್ಲಿ ಡೇಟ್ ಸಹ ಹಾಗೆ ಕೂತ್ಕೊಳ್ಳುತ್ತೆ. ಇದು ಇದು ಎಕ್ಸಾಂಪಲ್ ಆಗಿ ತೋರಿಸಿದ್ದೀನಿ. ಆನಂತರ ಮೊಬೈಲ್ ನಂಬರ್ ಅವ್ರದ್ದನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಇದು ಎಂಟ್ರಿ ಮಾಡಿರೋದಕ್ಕೆ ಮತ್ತೆ ಬೇರೆದು ಎಂಟ್ರಿ ಮಾಡಿದ್ಮೇಲೆ ಅದು ಸರಿಯಾಗುತ್ತೆ ಅಷ್ಟೇ. ಅದೇನು ಒರಿಜಿನಲ್ ಇರುತ್ತೆ ಅವ್ರದ್ದು ತಿಳ್ಕೊಂಡು ನಾವು ಎಂಟ್ರಿ ಮಾಡಿದ್ಮೇಲೆ 74 ಇಲ್ಲಿ ಟಚ್ ಮಾಡ್ತಿದ್ದೀನಿ. ಆಗಸ್ಟ್ ತಿಂಗಳಲ್ಲಿದೆ 74. ಇದು ಅದೇ ನಾವು ಇಲ್ಲಿ ಇದು ಮಾಡಿದಾಗ ಅದು ಬರುತ್ತೆ.
ನೋಡಿ 70 ಮಡತೆ ಬಂತು. ಅದಾದಮೇಲೆ ಚೇಂಜ್ ಮಾಡ್ಕೊಳ್ಳೋಣ. ಇದನ್ನು ನಾನು ಸಬ್ಮಿಟ್ ಮಾಡಲ್ಲ, ಎಕ್ಸಾಂಪಲ್ ಆಗಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಮೊಬೈಲ್ ನಂಬರ್ ಎಂಟ್ರಿ ಮಾಡಿ ಇದೆಲ್ಲ ತೆಗಿತೀನಿ, ನೇಮ್ಗಳು ಎಕ್ಸಾಂಪಲಾಗಿ ಹಾಕಿದ್ದೀನಿ. ಆಮೇಲೆ ಫೈನಲ್ ಮಾಡಬೇಕಿದನ್ನು. ಆಗ ಅಪ್ಲೋಡು ಫೋಟೋ JPG PNG ಅಂತ ಇದೆ. ಇದು ಬ್ರೌಸ್ ಅನ್ನೋದನ್ನು ಒತ್ತಿ ಇವ್ರದ್ದು ಫೋಟೋ, ಯಾರು PE ಟೀಚರ್ ಫೋಟೋನ ಬ್ರೌಸ್ ಮಾಡಬೇಕು. ಅವ್ರ ಡಿವೈಸ್ ಬ್ರೌಸ್ ಅನ್ನೋದು ಹೊತ್ತೆ ಅವ್ರ ಫೋನಲ್ಲಿ ಏನು ತೆಗ್ದಿರ್ತಾರೆ ಅದು ಯಾವ ಫೋಲ್ಡ್ರಲ್ಲಿ ಇರುತ್ತೆ ಆ ಫೋಲ್ಡ್ರ್ ನೇಮ್ ಗುರ್ತಿಟ್ಕೊಂಡು ಕ್ಲಿಕ್ ಮಾಡಿ, ಅಥವಾ ಇವಾಗ ಹೊಸ್ದಾಗಿ ಅಪ್ಲೋಡ್ ಮಾಡ್ಕೊಂಡಿದ್ರೆ ತೆಕ್ಕೊಂಡಿದ್ರೆ ಮೇಲ್ಭಾಗದಲ್ಲೇ ಕಾಣಿಸುತ್ತೆ ನಿಮ್ಮ ಫೋನ್ ಗ್ಯಾಲರಿಲಿ ಅಥವಾ ಡಿವೈಸ್ನಲ್ಲಾದರೂ ಸರಿ, ಯಾವುದೇ ಡಿವೈಸಲ್ಲಿ. ಆಮೇಲೆ ತಗೊಳುತ್ತೆ. ಅದಾದಮೇಲೆ ರಿಜಿಸ್ಟರ್ ಅನ್ನೋದನ್ನು ಅವರು ಕ್ಲಿಕ್ ಮಾಡ್ತಾರೆ. ಬ್ಯಾಕ್ ಅನ್ನೋದನ್ನು ಒತ್ತಿದಾಗ ಏನು ಹೇಳುತ್ತೆ ಅಂದಾಗ ಹಿಂದಕ್ಕೆ ಬಂದಿದ್ದೀವಿ. PE ಟೀಚರ್ ಅನ್ನೋದನ್ನು ನಾನು ಎಕ್ಸಾಂಪಲ್ ತೋರಿಸಿ ಹಿಂದಕ್ಕೆ ಬಂದಿದ್ದೀನಿ. ಇವಾಗ ಇದು ರಿವ್ಯೂ ಅನ್ನೋದನ್ನು ಕ್ಲಿಕ್ ಮಾಡಿದಾಗ ನಿಮ್ಮ ಏನು ಅಪ್ಲಿಕೇಶನ್ ಕೌಂಟ್ PE ಟೀಚರ್ ಬೋತ್ ಅಪ್ಲಿಕೇಶನ್ ಆ್ಯಂಡ್ PE ಟೀಚರ್ಸ್ ಡಾಟಾ ಮಸ್ಟ್ ಬಿ ಅವೈಲೇಬಲ್ ಫಾರ್ ದಿಸ್ ಸ್ಕೂಲ್. ಅಂದರೆ ಇದು ಅಪ್ಲಿಕೇಶನ್ ಡಾಟಾಗಳು ಯಾವ್ಯಾವ ವಿದ್ಯಾರ್ಥಿಗಳು ಎಲ್ಲರದ್ದು ತರಗತಿಯವರು ಎಲ್ಲ ಆದಮೇಲೆ ಒಬ್ಬರಾದ್ಮೇಲೆ ಶಾರ್ಟ್ ಸೈಡ್ ಎಂಟ್ರಿ ಮಾಡ್ಕೊಂಡು ಮುಗ್ದಾದ್ಮೇಲೆ ಆಮೇಲೆ PE ಟೀಚರ್ ಅವ್ರನ್ನ ಎಂಟ್ರಿ ಮಾಡಿದ್ಮೇಲೆ ಆಮೇಲೆ ಇನ್ನೊಂದು ಹೆಣ್ಮಕ್ಳು ಭಾಗವಹಿಸಿತ್ತು ಅಂದಾಗ ಲೇಡಿ ಟೀಚರ್ ಒಬ್ಬರು ಹೋಗ್ಬೇಕಾಗುತ್ತೆ. PE ಟೀಚರ್ ಒಬ್ಬರು, ಲೇಡಿ ಟೀಚರ್ ಒಬ್ಬರು ಹೋಗ್ಬೇಕಾಗುತ್ತೆ. ನಿಮ್ಮ ಸ್ಕೂಲಲ್ಲಿಲ್ಲ ಅಂದರೆ ನಿಮ್ಮ ಪಕ್ಕದ ಸ್ಕೂಲಲ್ಲಿರೋರನ್ನೇ ಅವ್ರ KGID ನಂಬರ್ ಅವ್ರ ಫೋಟೋನ ಅಪ್ಲೋಡ್ ಮಾಡಬೇಕಾಗುತ್ತೆ. ಆಮೇಲೆ ಇದಾದಮೇಲೆ ಇದು ಮೂವ್ ಟು ಕ್ಲಸ್ಟರ್ ಅನ್ನೋದು ಎಲ್ಲ ಫಾರಮ್ ಫಿಲ್ಲಪ್ ಆದಮೇಲೆ ಆನಂತರ ಇದು ಓಪನ್ ಆಗುತ್ತೆ ಬಿಡಿ. ಈಗ ಅದು ಮೂವ್ ಟು ಕ್ಲಸ್ಟರ್ ಅನ್ನೋದು ಲಿಸ್ಟ್ ಆಫ್ ಅಪ್ಲಿಕೇಶನ್ ನೋಡ್ತೀವಿ. ಇಲ್ಲಿ ಯಾವ್ಯಾವ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿದ್ದೇವೆ ಅದನ್ನು ನೋಡ್ಕೊತೀವಿ. ಮೂವ್ ಟು ನೆಕ್ಸ್ಟ್ ಲೆವೆಲ್ ಅನ್ನೋದು ಕ್ಲಿಕ್ ಮಾಡಿ ಆಮೇಲೆ ತಾಲೂಕು ಅಂತ ಹೋಗುತ್ತೆ, ಆಮೇಲೆ ಜಿಲ್ಲಾ ಹಂತಕ್ಕೆ ಹಂತವಾಗಿ ಹೋಗ್ತಿರ್ತೀವಿ. ಲಿಸ್ಟ್ ಆಫ್ ಅಪ್ಲಿಕೇಶನ್ ಕ್ಲಿಕ್ ಮಾಡಿದಾಗ ಇಲ್ಲಿ ಎಲ್ಲ ತೋರಿಸುತ್ತೆ. ಇದು ಮುಂದೆ ಲಾಸ್ಟಿಗೆ ಇದನ್ನು ಸಬ್ಮಿಟ್ ಅಂತ ಇಲ್ಲಿ ಕೊಡಬೇಕಾಗುತ್ತೆ. ಆನಂತರ ಮೂವ್ ಟು ನೆಕ್ಸ್ಟ್ ಲೆವೆಲ್ಲು ಇದೆಲ್ಲ ಫಿಲಪ್ ಆದಮೇಲೆ ಬರೋ. ಈಗ ಬ್ಯಾಕ್ ಅಂತ ಹಿಂದಕ್ಕೆ ಬಂದಿದ್ದೀವಿ. ಆಡ್ ಇವೆಂಟ್ ಅನ್ನೋದು ಇಲ್ಲಿ ಬರುತ್ತೆ. ಮತ್ತು ಇದು ಅದೇ ಇವೆಂಟ್ ಹೊಸ್ದಾಗಿ ಯಾರು ಸೇರ್ಕೊಳ್ಳೋರು ಇದ್ದರೆ ಶಾರ್ಟ್ ಸೈಡಿ ನಂಬರ್ ಸೇರಿಸಿ ಫೆಚ್ ಅಂತ ಕೊಡಿ, ಮತ್ತು ಫಾರಮ್ ತೆಕ್ಕೊಳ್ಳುತ್ತೆ. ಈಗಾಗಲೇ ಸ್ಟಾರ್ಟಿಂಗ್ ನಾವೇನು ಭರ್ತಿ ಮಾಡಿದ್ದೀವಿ ಒಂದು ಟೈಪಲ್ಲಿ, ಅಥವಾ ಕ್ಲಿಯರ್ ಮಾಡಿ ಇದು ಬೇಡ ಅನ್ನೋದಾದ್ರೆ ಪೇಜ್ ಮತ್ತು ಬ್ಯಾಕ್ ಹಿಂದಕ್ಕೆ ಬನ್ನಿ. ಇದಿಷ್ಟು ಆಯಿತು. ಆಮೇಲೆ ನೀವು ಲಾಗಿನ್ ಆಗಿದರೆ ಇಲ್ಲಿ ಸೈನ್ ಔಟ್ ಅಂತ ಇದನ್ನು ಕೊಟ್ಟು ಇಲ್ಲಿ ಸೈನ್ ಔಟ್ ಅಂತ ಆಗ್ಬೋದು. ಯು ಆರ್ ಅಬೌಟ್ ಟು ಲೀವ್ ದಿ ಅಪ್ಲಿಕೇಶನ್ ಪೋರ್ಟಲ್, ಯುವರ್ ಕರೆಂಟ್ ಸೆಷನ್ ಇಲ್ಲಿ ಎಂಡ್ ಅಂತ ಆಗುತ್ತೆ. ಸೈನ್ ಔಟ್ ಅಂತಲೂ ಕೊಡ್ತೀನಿ. ಓಕೆ, ಇದು ಸೈನ್ ಔಟ್ ಆಗಿದೆ ವೆಬ್ ಪೋರ್ಟಲ್. ಈಗ ಹೇಗೆ ಲಾಗಿನ್ ಆಗೋದು ಅನ್ನೋದ್ರ ಬಗ್ಗೆಯಿಂದ ಎಲ್ಲ ತಿಳ್ಕೊಂಡಿದ್ದೀರಾ. ನೀವು ಈಗ ಅಪ್ಲಿಕೇಶನ್ ಹಾಕೋದಕ್ಕೋಸ್ಕರವಾಗಿ ಈ ಒಂದು ವೆಬ್ಸೈಟ್ ಅಡ್ರೆಸ್ ನೋಡಿ. ಏನಿಲ್ಲ, SDCDN ಅಷ್ಟೇ ಹೊಡೆದ್ರೆ ಸಾಕು. ಆನಂತರ ವೆಬ್ ಪೋರ್ಟಲ್ ಅದೇ ತೋರಿಸುತ್ತೆ ಲಿಂಕನ್ನು. ಅದು ಪೂರ್ತಿ ವಿಳಾಸ ಈ ರೀತಿಯಾಗಿದೆ. ಕರ್ನಾಟಕ SDCDN.karnataka.gov.in/sports ಅಷ್ಟು ಹೊಡೆದ್ರೆ ಆಯಿತು. ನೀವು ಲಾಗಿನ್ ಆಗ್ಬೋದು. ವೆಬ್ ಪೇಜ್ ಓಪನ್ ಆಗುತ್ತೆ. ಆಮೇಲೆ ಇದು ಮಾಹಿತಿಯನ್ನು ನೆನಪಲ್ಲಿ ಇಟ್ಕೊಳ್ಳಿ. ಈಗಾಗಲೇ ಹೇಳಿದ್ದೀವಿ, ಅಥ್ಲೆಟಿಕ್ಸ್ನಲ್ಲಿ ಭಾಗವಹಿಸೋರು ಏನು ಇವೆಂಟ್ ಎಂಟ್ರಿ ಮಾಡೋದು ಇಂಡಿವಿಜುವಲ್ ಹೋಗೋ ಅಥ್ಲೆಟಿಕ್ಸ್ ಎರಡರ ಮೇಲೂ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಅದೇ ರೀತಿ ಗ್ರೂಪ್ ಗೇಮ್ಗಳು ಅಂದರೆ ಗುಂಪು ಆಟಗಳಲ್ಲಿ ಎಂಟ್ರಿ ಮಾಡುವಾಗ ಗ್ರೂಪ್ ಮತ್ತು ಗೇಮ್ಸ್ ಎರಡೂ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಪ್ರತಿ ಇವೆಂಟ್ಸನ್ನು ಆರ್ಡ್ ಮೇಲೆ ಕ್ಲಿಕ್ ಮಾಡಿ ಎಂಟ್ರಿ ಮಾಡಬೇಕು. ಈ ಒಂದು ಮಾಹಿತಿಯನ್ನು ನೆನಪಿಟ್ಕೊಂಡು ನೀವು ವೆಬ್ಸೈಟ್ ಆನ್ ಮಾಡಿದಾಗ ಮಾಡಬೇಕಾಗುತ್ತೆ. ಈಗಾಗಲೇ ಹೇಳ್ದಂಗೆ ಅಪ್ಲೋಡ್ ಮಾಡೋ ಫೋಟೋಗಳು 50 KB ಒಳಗಿರಬೇಕು ಫೋಟೋಗಳು ಮತ್ತು ಸಿಗ್ನೇಚರ್ಗಳು ಸಹ. ಈಗಾಗಲೇ ಹೇಳಿದ್ದಂತೆ ಈಸಿಯಾಗಿ ನೀವು ಮಾಡಬಹುದಾಗಿದೆ. ಆಮೇಲೆ ನೋಡಿ, ಸಬ್ಮಿಷನ್ ಆದಮೇಲೆ ಅಪ್ಲಿಕೇಶನ್ ಯಶಸ್ವಿಯಾಗಿ ಸಲ್ಲಿಸಲಾಗಿದೆ ಅಂತ SATS ನಂಬರ್ ಇರೋ ಪಾಪಪ್ ಮೆಸೇಜ್ ಸ್ಕ್ರೀನ್ ಮೇಲೆ ಕಾಣಿಸ್ಕೊಳ್ಳುತ್ತೆ. ಅದನ್ನು ನೀವು ಬರ್ಕೊಂಡು ಇಟ್ಕೊಳ್ಳಿ ಅದು ನಂಬರನ್ನು, ಅಥವಾ ಸ್ಕ್ರೀನ್ಶಾಟ್ ತೊಗೊಂಡು ಪ್ರಿಂಟ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ ಸ್ಕ್ರೀನ್ಶಾಟ್ ಮಾಡಿ ಇಟ್ಕೊಳ್ಳಿ, ಮುಂದಕ್ಕೆ ಬೇಕಾಗುತ್ತೆ. ಅದಾದಮೇಲೆ ಪ್ರಿಂಟ್ ಟ್ಯಾಬ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈಗಾಗಲೇ ಜನ್ರೇಟ್ ಆಗಿರೋ ಅಪ್ಲಿಕೇಶನ್ ನಂಬರನ್ನು ನಮೂದಿಸಿ. ಅಪ್ಲಿಕೇಶನ್ ನಂಬರ್ ಬಂದಿರುತ್ತಲ್ಲ ಅದು ಎಂಟ್ರಿ ಮಾಡಾದಮೇಲೆ ಸಬ್ಮಿಟ್ ಕೊಡಿ, ಎಂಟ್ರಿ ಕೊಡಿ.
ಈ ರೀತಿ ಇರುತ್ತೆ. ಎಕ್ಸಾಂಪಲ್ ಅಂದ್ಕೊಳ್ಳಿ, ಈ ರೀತಿ ಇರುತ್ತೆ 181 ಈ ಥರ. ಆಗ ವಿದ್ಯಾರ್ಥಿ ಅಪ್ಲಿಕೇಶನನ್ನು ಪ್ರಿಂಟ್ ತೊಗೊಂಡು ನೀವು ಹೋಗ್ಬೋದಾಗಿದೆ. ಈಗ ನೀವೇನೇನು ಅಪ್ಲಿಕೇಶನ್ ಹಾಕೋಕ್ಕೆ ಮುಂಚೆ ಏನೆಲ್ಲ ಇಟ್ಕೋಬೇಕು ಅಂತಂದರೆ, ಸಾರ್ಟ್ಸ್ ನಂಬರ್ ಇಟ್ಕೊಳ್ಳಿ, ಅದರ ಅಥ್ಲೆಟಿಕ್ಸ್ ಅಥವಾ ಗುಂಪಾಟ ಯಾವ್ಯಾವುದ್ರಲ್ಲಿ ಭಾಗವಹಿಸುತ್ತೆ ವಿದ್ಯಾರ್ಥಿ ಅದನ್ನು ಇಟ್ಕೊಳ್ಳಿ, ಪಾಸ್ಪೋರ್ಟ್ ಭಾವಚಿತ್ರ ಇಟ್ಕೊಳ್ಳಿ, 3 ತಿಂಗಳು ಈಚಿನದು ತೊಗೊಳ್ಳಿ, ವಿದ್ಯಾರ್ಥಿಗಳ ಸಿಗ್ನೇಚರ್ ಕಲೆಕ್ಟ್ ಮಾಡ್ಕೊಳ್ಳಿ, ಸಿಗ್ನೇಚರ್ ಪೇಪರ್ ಹಿಂದ್ಗಡೆ ವಿದ್ಯಾರ್ಥಿ ಹೆಸರು ಬರ್ಕೊಳ್ಳಿ, ಗೊತ್ತಾಗುತ್ತೆ ಬೇಗ. ಆನಂತರ ವಿದ್ಯಾರ್ಥಿ ಪೋಷಕರ ಒಪ್ಪಿಗೆ ಪತ್ರ ಅದು ಸಹ ತೋರಿಸ್ತೀವಿ ಮುಂದೆ. ಆನಂತರ ಕ್ರೀಡಾಕೂಟದಲ್ಲಿ ಭಾಗವಹಿಸುವಂತಹ ಕ್ರೀಡಾಪಟುಗಳಿಗೆ ಆನ್ಲೈನ್ ಗುರುತಿನ ಪತ್ರ ಕಡ್ಡಾಯವಾಗಿದೆ. ಅಂದರೆ ಇದು ಅದನ್ನೇ ವೆಬ್ಸೈಟಲ್ಲಿ ಲಾಗಿನ್ ಆಗೋದ್ರ ಮುಖಾಂತರ ತೊಗೋಬೋದಾಗಿದೆ. ಆಮೇಲೆ ಅವರು ನೋಂದಾಯಿಸ್ಕೋಬೇಕು, ಕೋಚ್, ದೈಹಿಕ ಶಿಕ್ಷಕ, PE ಟೀಚರ್ ನೋಂದಾಯಿಸ್ಕೋಬೇಕಾಗಿದೆ. ಈ ರೀತಿ ವಿವರಗಳು ಏನಿದೆ ಅದನ್ನು ಫಾಲೋ ಮಾಡಿ. ಅದು ಗುರುತಿನ ಹಾರ್ಡ್ ಪ್ರತಿಗೆ ಐಡೆಂಟಿ ಕಾರ್ಡ್ ಇರುತ್ತಲ್ಲ, ಅದು ಆನ್ಲೈನ್ದು, ಅದಕ್ಕೆ HM ಅವ್ರ ಸಿಗ್ನೇಚರು ಹಾಕ್ಸ್ಕೊಂಡು ಅಲ್ಲಿ ತೊಗೊಂಡೋಗ್ಬೇಕು ನೀವು ಕ್ರೀಡಾಕೂಟಕ್ಕೆ. ಆಮೇಲೆ ಈ ರೀತಿಯಾಗಿದೆ ನೋಡಿ, ಕ್ರೀಡಾಪಟುಗಳು 2 ಗುಂಪೋಟ ಮತ್ತು 3 ಅಥ್ಲೆಟಿಕ್ಸು 4x100 ಮೀಟರ್ ಹೊರತುಪಡಿಸಿ ಭಾಗವಹಿಸಬಹುದಂತೆ. ಆಮೇಲೆ 14 ವರ್ಷ ವಯೋಮಿತಿ ಮಕ್ಕಳು ಅಂದರೆ 31 ಡಿಸೆಂಬರ್ 2026ಕ್ಕೆ 14 ವರ್ಷ ಮೀರಿರ್ಬೋದು. ಅಂದರೆ 1/1/2013 ಅನಂತರ ಜನಿಸಿದವರಿಗೆ ಮಾತ್ರ ಅವಕಾಶ ಸಿಗುತ್ತೆ. ಆಮೇಲೆ ಕ್ರೀಡಾ ಸ್ಪರ್ಧೆಗಳು, ಓಟಗಳು ಈ ರೀತಿಯಾಗಿದೆ: 100, 200, 400, 600 ಮೀಟರ್, 80 ಮೀಟರ್ ಹರ್ಡಲ್ಸು, 4x100. ಅದು ಏನು ತಾಲೂಕು ಹಂತದಲ್ಲಿ ಆಯ್ಕೆ ವಿಜೇತ ತಂಡದಿಂದ 4 ಉಪವಿಜೇತ ತಂಡದಿಂದ 2 ಉತ್ತಮ ಸ್ಪರ್ಧಿಗಳು ಸೆಲೆಕ್ಷನ್. ಜಿಗಿತಗಳಲ್ಲಿ ಜಂಪಿಂಗಲ್ಲಿ ಲಾಂಗ್ ಜಂಪು, ಹೈ ಜಂಪು, ಶಾರ್ಟ್ ಪುಟ್ಟು 8 ಪೌಂಡು ಈ ರೀತಿ ಇದೆ. ಚಕ್ರ ಎಸೆತ 1 kg. ಆಮೇಲೆ ಗುಂಪು ಆಟಗಳು ಹೋಬಳಿ ಅಂತ ವಾಲಿಬಾಲ್, ಥ್ರೋಬಾಲ್, ಕಬಡ್ಡಿ, ಖೋ ಖೋ. ತಾಲೂಕು ಹಂತದಲ್ಲಿ ಬಾಲ್, ಬ್ಯಾಡ್ಮಿಂಟನ್, ಟೇಬಲ್ ಟೆನ್ನಿಸ್. ಇನ್ನು ಕೆಲವು ಈಗ ಯೋಗಾಸನ ಆಗಲಿ, ಕರಾಟೆ, ಬಾಕ್ಸಿಂಗು, ವೆಯ್ಟ್ ಲಿಫ್ಟಿಂಗ್ ಇಂಥವೆಲ್ಲ ನೇರ ಜಿಲ್ಲಾ ಮಟ್ಟದಲ್ಲಿ ಅವಕಾಶ ಸಿಗ್ಬೋದು. ಕೆಲವು ನಿಮ್ಗೆ ಹೋಬಳಿ ಮಟ್ಟದಲ್ಲಿ ಅವಕಾಶ ಇಲ್ಲದೆ ಇರುವಂಥವು ನೇರವಾಗಿ ಈ ತಾಲೂಕು ಮಟ್ಟದಲ್ಲಿ ಭಾಗವಹಿಸ್ಬೋದು. ಅದಕ್ಕೋಸ್ಕರ ನೀವು ಈಗಲೇ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕ್ಕೊಂಡಿದ್ದಾಗ ನೀವು ನೇರವಾಗಿ ಅವ್ರ ದಿನಾಂಕ ಸೂಚಿಸ್ತೀಗ ಅಲ್ಲಿ ಹೋಗಿ ಭಾಗವಹಿಸಬಹುದಾಗಿದೆ ವಿದ್ಯಾರ್ಥಿಗಳು. ಆಮೇಲೆ ಇದು ವೆಯ್ಟ್ ಎಷ್ಟಿರಬೇಕು ಕಬಡ್ಡಿ ಆಡೋರಿಗೆ ಅನ್ನೋದ್ರ ಬಗ್ಗೆ ಈ ರೀತಿಯಾಗಿದೆ. ಇದುವರೆಗೂ ತಾವು ಏನು ಕ್ರೀಡಾಕೂಟಕ್ಕೆ ಭಾಗವಹಿಸುವಂತಹ ಮಕ್ಕಳು ಹೇಗೆ, ಅವ್ರಿಗೆ ಭಾಗವಹಿಸುವಂತಹ ಮಕ್ಕಳು ಯಾವ ಒಂದು ಇದರಲ್ಲಿ ಭಾಗವಹಿಸ್ತಾರೆ ಅನ್ನೋದನ್ನು ತಿಳ್ಕೊಂಡು ಅಪ್ಲಿಕೇಶನನ್ನು ಹಾಕ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀರ. ಈ ಮಾಹಿತಿಯನ್ನು ಹೆಚ್ಚೆಚ್ಚು ಶೇರ್ ಮಾಡಿ ಹಾಗೂ ಮರೆಯದೆ ಒಂದು ಲೈಕ್ ಮಾಡಿ. ತಾವಿನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ, ನಮ್ಮ ವಿಡಿಯೋ ಮಾಹಿತಿಗಳು ನಿಮಗೆ ಸಿಗ್ತಾ ಇರುತ್ತೆ. ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.